ಹಾಯ್ ಆತ್ಮೀಯ ಕರ್ನಾಟಕದ ಯುವ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ವಿಶ್ವ ಕಿಂಗ್ಡಮ್ ಮಾಡುವಂಥ ನಮಸ್ಕಾರಗಳು. ಹಾಗೆ ಈ ಒಂದು ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಸ್ನೇಹಿತರೆ, ನಾನು ಇವತ್ತು ವಿಡಿಯೋ ಮಾಡುವಂಥ ಒಂದು ಕಾನ್ಸೆಪ್ಟ್ ಅಥವಾ ವಿಷಯ ಯಾವುದು ಅಂತಂದ್ರೆ, ಇತ್ತೀಚೆಗೆ ಭಾಳಷ್ಟು ಜನ ಬರೀ ಪೊಲೀಸ್ ಸಂಬಂಧಪಟ್ಟ ಹಾಗೆ, ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡ್ತಾಯಿದ್ರಿ. ಸರ್, ಹೈಟ್ ಇಲ್ಲದವ್ರು ನಾವೇನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ನೀವೇನೂ ಮಾಡಬಾರ್ದು, ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದರೆ ಮಾತ್ರ ನಿಮ್ಮ ಜಾಬ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು KPSC ಅವರು ಕಳೆದ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಹೊರಡಿಸಿದರು. ಗ್ರೂಪ್ ಸಿ ಅಂದರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪೋಸ್ಟ್ಗಳು ಅಂತ, ತಾಂತ್ರಿಕೇತರ ಹುದ್ದೆಗಳು ಅಂತ ಸುಮಾರು ಒಂದು 523 ಹುದ್ದೆಗಳಿದ್ದವು. ಆ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪುಸ್ತಕ ಓದಬೇಕು, ಹೆಂಗೆ ಓದಬೇಕು, ಹೆಂಗೆ ಓದಿದ್ರೆ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರ್ತದೆ, ಏನೆಲ್ಲ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿಸಿ ಆ ಗ್ರೂಪ್ ಸಿಗೆ ಯಾರ್ಯಾರು ಅಪ್ಲೈ ಮಾಡಿದ್ರು ನೋಡ್ರಿ, ಎಲ್ಲರೂ ಕೂಡ, ಮತ್ತು ನಿಮ್ಗೆ ಅಪ್ಲೈ ಮಾಡಿಲ್ಲ ಅಂತಂದರೂ ಕೂಡ ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರೆಲ್ಲ ಅದಾರ ಅವರೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ಸೊ ನಾನು ಈ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಅಂತಂದ್ರೆ ನನಗೇನೋ ಸಿಗುತ್ತಂತ ಅಲ್ಲ. ಹಾಗಾದರೆ ನಾನು ಯಾರು ಅನ್ನೋದು ನಿಮ್ಮೆಲ್ಲರಿಗೂ ಒಂದು ಸಣ್ಣ ಪುಟ್ಟ ಡೌಟ್ ಇರ್ತೈತೆ, ಯಾರಾದರೂ ಹೊಸ್ದಾಗಿ ನೋಡುವವರಿಗೆ. ಸೊ ಸ್ನೇಹಿತರೆ, ನಾನು ವಿಶ್ವ ಕಿಂಗ್ಡಮ್ ಅಂತ ಸಿವಿಲ್ ಸಬ್ ಇನ್ಸ್ಪೆಕ್ಟರು, RSI, SDA, FDA, ಅಕೌಂಟೆಂಟ್, ಅಸಿಸ್ಟೆಂಟ್ ಪ್ರೊಫೆಸರ್, ಸುಮಾರು ಒಂದು 10 ರಿಂದ 12 ಹುದ್ದೆಗಳಿಗೆ ಸೆಲೆಕ್ಷನ್ ಆಗಿದ್ದೀನಿ. ಅದು ಯಾವುದೇ ಕೋಚಿಂಗ್ ಇಲ್ಲಾರದೆ. ಅದರ ಜೊತೆಗೆ ಕಾಮರ್ಸ್ ವಿಷಯದಲ್ಲಿ 4 ಸಾರಿ JRF, 3 ಸಾರಿ ನೆಟ್ KSET, 4 ಸಾರಿ ನೆಟ್ಟು ಕೂಡ ಪಾಸ್ ಆಗಿದ್ದೀನಿ. ಸೊ ಇದು ನನ್ನ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನು. ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕಲ್ಲ, ಈ ವಿಡಿಯೋನ ನೋಡುವಂಥವ್ರಿಗೆ ಒಂದು ದೇ ಶುಡ್ ಹ್ಯಾವ್ ಎ ಕಾನ್ಫಿಡೆಂಟ್ ಆನ್ ಮೀ. ಸೊ ನನ್ನ ಮೇಲೆ ನಂಬಿಕೆ ಇರಬೇಕಲ್ಲ, ಸುಮ್ಮನೆ ವೇಸ್ಟ್ ವಿಡಿಯೋ ಮಾಡ್ತಾನಂತ ಅನ್ನಂಗೆ ಆಗಬಾರ್ದು ಅಂತ. ಸೊ ನೋಡೋಣ, ಈ ಗ್ರೂಪ್ ಸಿ ಹುದ್ದೆಗಳ ಬಗ್ಗೆ ಫಸ್ಟ್ ನೋಡೋಣ. ನೋಡಿ, ಇಲ್ಲಿ 2 ಥರದ ಹುದ್ದೆಗಳಿದ್ದು. ಫಸ್ಟ್ ಆಫ್ ಆಲ್, ಈ ಗ್ರೂಪ್ ಸಿ ಹುದ್ದೆ ಅಂದರೆ ಏನು ನೆನ್ಪಿಟ್ಕೊಂಡಿರಿ, ಯಾವುದೋ ಒಂದು ಹುದ್ದೆ ಅಲ್ಲ, ಇಲ್ಲಿ ಒಂದು ಹುದ್ದೆ ಇಲ್ಲ, ಹಲವಾರು ಹುದ್ದೆಗಳಿದಾವೆ. 2 ಥರದ ಹುದ್ದೆಗಳಿದ್ದವು ಇಲ್ಲಿ. ಮುಖ್ಯವಾಗಿ 523 ಪೋಸ್ಟ್ಗಳಲ್ಲಿ 2 ಥರದ ಹುದ್ದೆ ಇದ್ದವು. ಕೆಲವು ಹುದ್ದೆಗಳು ಡಿಗ್ರಿ ಮೇಲಿದ್ದವು, ಅಂದರೆ ಪದವಿಯ ಮೇಲಿದ್ದು, ಯಾರು ಪದವಿ ಪಾಸಾಗಿರ್ತಾರೆ ಅವ್ರಗಳ ಮೇಲೆ. ಕೆಲವೊಂದು ಹುದ್ದೆಗಳು ಪದವಿಯ ಕೆಳಗಡೆ, ಅಂದರೆ ಅಪ್ ಟು PUC ತನಕ ಇದ್ದವು. ಸೊ ಈ ಪದವಿ ಮೇಲಿರುವಂಥ ಹುದ್ದೆಗಳು ಯಾವ್ಯಾವ ಇದ್ದು ಮುಖ್ಯವಾಗಿ ಅಂತಂದರೆ, ಆಲ್ರೆಡಿ ನೋಡ್ರಿ ಅಪ್ಲಿಕೇಶನ್ ಹಾಕೋದೆಲ್ಲ ಮುಗಿದದೆ. ಇದು ಓನ್ಲಿ ಎಕ್ಸಾಮ್ ಪ್ರಿಪ್ರೇಷನ್ ಸಂಬಂಧಪಟ್ಟಂತ ಹೇಳುವಂಥ ಸ್ಟ್ರಾಟಜಿ, ಬುಕ್ಸು, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರ್ತದೆ ಅಂತ ನೋಡ್ರಿ. 2 ಹುದ್ದೆಗಳಂತ ಹೇಳಿದೆ, ಒಂದು ಡಿಗ್ರಿ ಮೇಲಿದ್ದು, ಒಂದು PUC ಮೇಲಿದ್ದು. ಡಿಗ್ರಿ ಮೇಲಿದ್ದು ಇಂಪಾರ್ಟೆಂಟ್ ಹುದ್ದೆಗಳು, ಇಂಪಾರ್ಟೆಂಟ್ ಪೋಸ್ಟ್ಸ್ ಯಾವಿದ್ದು ಅಂದರೆ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಅಂತ, ಕಾರ್ಮಿಕ ನಿರೀಕ್ಷಕರು ಅಂತ ಕರಿತೀವಿ ನಾವು. ಅವು ಸುಮಾರು ಒಂದು 26 ಪೋಸ್ಟ್ಗಳಿದ್ದವು. ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತಾರೆ, ಅದರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಈ ಅಕೌಂಟೆಂಟ್ ಪೋಸ್ಟ್ಗಳಿದ್ದವು. ಎಲ್ಲಿ ಅಂದರೆ ಲೋಕಲ್ ಬಾಡಿ, ಪೌರಾಡಳಿತ ಸಂಸ್ಥೆ ಅಥವಾ ಮುನ್ಸಿಪಾಲಿಟಿ ಅಂತ ಕರಿತೀವಲ್ಲ, ಅಲ್ಲಿ ಅಕೌಂಟ್ ಪೋಸ್ಟ್ಗಳಿದ್ದವು. ಅಸಿಸ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್ ಇದ್ದವು, ಮತ್ತು ಆಡಿಟರ್ಸ್ ಇದ್ದವು. ಎಲ್ಲಿ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, KSAD ಅಂತ ಕರಿತೀವಲ್ಲ, ಅಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಪೋಸ್ಟ್ ಇದ್ದವು. ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಆಡಿಟರ್ ಪೋಸ್ಟ್ಗಳಿದ್ದವು, ರೆವಿನ್ಯೂ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿದ್ದವು, ಮತ್ತು ಹಾಸ್ಟೆಲ್ ವಾರ್ಡನ್ ಪೋಸ್ಟ್ಗಳು ಕೂಡ ಇದ್ದವು. ಸೊ ಇಷ್ಟು ಪೋಸ್ಟ್ಗಳಿದ್ದವು. ನಿಮಗೆಲ್ಲ ಡೀಟೇಲ್ಸ್ ಬೇಕು ಅಂತಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಎಂಟೈರ್ ನೋಟಿಫಿಕೇಷನ್ದು ಲಿಂಕ್ ಕಳಿಸಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಷ್ಟೆಲ್ಲ ಪೋಸ್ಟ್ಗಳಿದ್ದವು, ಯಾವ್ಯಾವ ಕ್ಯಾಸ್ಟಿಗಿದ್ವು ಎಲ್ಲ ಗೊತ್ತಾಗುತ್ತೆ. ಇವು ಡಿಗ್ರಿ ಮೇಲಿದ್ದು ಸ್ನೇಹಿತರೆ. ಇನ್ನು PUC ಮೇಲೂ ಕೂಡ ಇದ್ದವು. PUC ಕಾಮರ್ಸ್ ಮೇಲೆ ಒಂದು 25 ಪೋಸ್ಟು, ಜೂನಿಯರ್ ಅಸಿಸ್ಟೆಂಟ್ ಅಕೌಂಟೆಂಟ್ ಅಂತ ಇದ್ದವು. ಒಂದು 10 ಪೋಸ್ಟು ಬಿಲ್ ಕಲೆಕ್ಟರ್ ಅಂತ SSLC ಮೇಲಿದ್ದವು. ಎನುಮರೇಟರ್ ಆ್ಯಂಡ್ ಡಾಟಾ ಎಂಟ್ರಿ ಆಪ್ರೇಟರ್ ಅಂತ ಒಂದು 45 ಪೋಸ್ಟ್ ಇದ್ದವು. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹ ಪಾಲಕರು, ನಾವೇನು ಈಗ ಕೆಲವೊಂದು ಹಾಸ್ಟೆಲ್ಗಳಿರ್ತವೆ, ಬಾಲ ಅಪರಾಧ ಕೇಂದ್ರಗಳಾಗಿರ್ಬೋದು, ಅನಾಥ ಮಕ್ಕಳದು ಆಗಿರ್ಬೋದು, ಇಷ್ಟು ಪೋಸ್ಟ್ಗಳು ಇದ್ದವು. ಸೊ ಇದು ಇರಲಿ, ಅದನ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಇಲ್ಲಿ ಈ ಡಿಗ್ರಿ ಮೇಲಿದ್ದದ್ದು ಒಂದು ಲೆಕ್ಕ, ಒಂದು ಪೋಸ್ಟು ಮೇಲಿನೆಲ್ಲ ಹೇಳಿದ್ನೆಲ್ಲ ಅವೆಲ್ಲ ಡಿಗ್ರಿ ಮೇಲೆ. ಡಿಗ್ರಿ ಮೀನ್ಸ್ ಅದ್ರಾಗ ಅದಾವೆ, ಅವೆಲ್ಲ ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ನಾನೇನು ಹೇಳೋದು ಬೇಕಾಗಿಲ್ಲ. ಸೊ ಡಿಗ್ರಿ ಕೆಳಗಿದ್ದವಕ್ಕೆ 2 ಥರದ ಪೋಸ್ಟ್ಗಳು ಅದಾವೆ. ಈ ಪೋಸ್ಟ್ಗಳಿಗೆ ಯಾವ ರೀತಿ ಕ್ವಶನ್ ಪೇಪರ್ ಇರ್ತದೆ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದೆ ಅಂದರೆ, 2 ಪೇಪರ್ ಇರ್ತವೆ ಇಲ್ಲಿ. ಒಂದು ಪೇಪರ್ 1 ಅಂತ ಇರ್ತದೆ,
ಇದಕ್ಕೆ ನಾವು ಜನರಲ್ ನಾಲೇಜ್ ಅಥವಾ GK ಅಂತ ಕರಿತೀವಿ, ಸಾಮಾನ್ಯ ಜ್ಞಾನ ಅಂತ. ಎರಡನೇ ಪೇಪರ್ ಇರ್ತದೆ, ಅದಕ್ಕೆ ಕಮ್ಯುನಿಕೇಷನ್ ಅಂತ ನಾವು ಇಂಗ್ಲೀಷ್ನ ಕರಿತೀವಿ, ಕನ್ನಡದಲ್ಲಿ ಸಂವಹನ ಅಥವಾ ಸಂವಹನ ಅಂತ ಕರಿತೀವಿ. ಇವು ಎರಡೂ ಪೇಪರ್ ಇರ್ತವೆ. ಡಿಗ್ರಿ ಮೇಲಿದ್ದಂಥ ಎಕ್ಸಾಮ್ಗಳಿಗೆ ಸಪ್ರೇಟ್, ಡಿಗ್ರಿ ಕೆಳಗಿರುವಂಥ ಪೋಸ್ಟ್ಗಳಿಗೆ ಸಪ್ರೇಟ್. ಒಂದು ವೇಳೆ ನೀವು ಎರಡಕ್ಕೂ ಹಾಕಿದ್ರಿ ಅಂತಂದ್ರೆ ಇವೆರಡು ಪೇಪರು ಬರೀಬೇಕು, ಅವೆರಡು ಪೇಪರು ಬರೀಬೇಕು, ಬೇರೆ ಬೇರೆ ದಿನ ಇರ್ತವೆ ಎಕ್ಸಾಮ್. ಸೊ ಇದು ಎಕ್ಸಾಮ್ ಪ್ಯಾಟರ್ನ್ ಆಯ್ತು, ಎರಡು ಪೇಪರ್ ಇರ್ತಾವೆ. ಈ ಎರಡು ಪೇಪರ್ ಇರ್ತಾವಲ್ರಿ. ಈಗ ಫಸ್ಟ್ ಪೇಪರ್ ನೋಡೋಣ ಯಾವುದು ಅಂತಂತಂದರೆ ಜನರಲ್ ನಾಲೇಜ್ ಅಂತ. ಈ GK ಪೇಪರಲ್ಲಿ ನೋಡ್ರಿ ಏನೂ ಇರಲ್ಲ. ಆಲ್ರೆಡಿ ನೀವು SDA FDAಗೆ ಪ್ರಿಪ್ರೇಷನ್ ಆಗಕತ್ರಿ, ಅಲ್ಲಿ ಕೂಡ ಒಂದು GK ಪೇಪರ್ ಇರ್ತೈತೆ. ನೀವೇನಾದರೂ PSI ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಕೂಡ ಒಂದು GK ಪೇಪರ್ ಇರ್ತೈತೆ. ಸೇಮ್ ಟು ಸೇಮ್. ಸರ್ ಸಿಲೆಬಸ್ ಕಾಪಿ ನೋಡಿದ್ದೀವಿ ನಾವು, KPSC ಅವರು ಬಿಟ್ಟಿದ್ದಾರೆ, ಅಲ್ಲಿ ಬೇರೆ ಬೇರೆಯೇ ಇದೆ ನೋಡ್ರಿ. ಸಿಲೆಬಸ್ಗಳೆಲ್ಲ ತಾತ್ಪರ್ಯ ಒಂದೇ ರೀ. ನೀವು KS ಬೇಡ, ಅದನ್ನು ಅಷ್ಟು ದೂರ ಹೋಗೋದು ಬೇಡ. ಸೊ ಒಟ್ಟಾರೆ ಎಲ್ಲ ನೀವೇನು ಈಗ ಅದು ನೀವೇನಾದ್ರೂ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಲ್ಲಿ ಇನ್ಫಾರ್ಮೇಷನ್ ನೋಡಿದ್ರೆ ಅಂದರೆ ಅಲ್ಲಿ ಸಿಲೆಬಸ್ಸು ಕೂಡ ಸಿಗ್ತೈತೆ ಏನೇನು ಬರ್ತವೆ ಅಂತ. ಸಾಮಾನ್ಯವಾಗಿ GK ಪೇಪರಲ್ಲಿ ಏನಿರ್ತವೆ ಅದು ಡಿಗ್ರಿ ಮೇಲೆ ಲೆವೆಲ್ ಇದ್ದವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಇರ್ತವೆ. ಸೊ ಈ ಡಿಗ್ರಿ ಲೆವೆಲ್ ಕೆಳಗಡೆ ಇದ್ದವ್ರಿಗೆ ಸ್ವಲ್ಪ ಈಸಿ ಇರ್ತವೆ ಅಷ್ಟೇ. ಸೊ ಏನೇನಿರ್ತದೆ GK ಪೇಪರಲ್ಲಿ ಅಂತಂದರೆ ನೋಡಿರಿ, ಯಾವ್ಯಾವ ಸಬ್ಜೆಕ್ಟ್ ಇರ್ತವೆ ಮತ್ತು ಈ ಸಬ್ಜೆಕ್ಟ್ಗಳಿಗೆ ಯಾವ್ಯಾವ ಬುಕ್ಸನ್ನು ಓದಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನಾನು. ಆಲ್ರೆಡಿ ಟೈಮು ಕಡಿಮೆ ಅದೆ, ಇನ್ನು ಬಾಳೆ ಅಂದ್ರೆ ನಮಗೊಂದು 2.5 ತಿಂಗಳು ಸಿಗ್ಬೋದು. 2.5 ತಿಂಗಳೇನು ಕಡಿಮೆ ಏನಲ್ಲ, 75 ದಿನ, 75 ಡೇಸ್. ಬರೀ 2 ತಿಂಗಳು ಅನ್ನೋದಕ್ಕಿಂತ 75 ಡೇಸ್ ಅಂತ ಅನ್ಕೋಬೋದು ನಾವು. GK ಪೇಪರಲ್ಲಿ ಫಸ್ಟ್ ಯಾವುದಿರ್ತತೆ? ಇತಿಹಾಸ. ಯಾವ ಇತಿಹಾಸ? ಭಾರತದ ಇತಿಹಾಸ. ಸೊ ಇದಕ್ಕೆ ಯಾವ ಬುಕ್ ಓದಬೇಕು ನೆನ್ಪಿಟ್ಕೊಳ್ರಿ. ಪೊಲೀಸ್ ಕಾನ್ಸ್ಟೇಬಲ್ಲು ಮತ್ತು PSI ಕೇಳಿದಷ್ಟು ಈಸಿ ಕ್ವಶನ್ಗಳು KPSCಯಲ್ಲಿ ಕೇಳಲ್ಲ, ಯಾವತ್ತೂ ತಲೆಗಿಟ್ಕೊಂಡಿರ್ರಿ. ಪೋಸ್ಟ್ಗಳು ಭಾರಿ ಫೇಮಸ್ ಇರ್ಬೋದು PSI ಪೋಸ್ಟು, ಆದರೆ ಕ್ವಶನ್ ಪೇಪರ್ ಭಾಳ ಈಸಿ ಇರ್ತದೆ ಸೆಕೆಂಡ್ ಪೇಪರು. ಆದರೆ KPSCದ್ದು ಯಾವಾಗಲೂ ಟಫ್ ಇರ್ತದೆ. ಯಾಕೆ ಟಫ್ ಇರ್ತೈತೆ ಅಂತಂದರೆ PSI ಕ್ವಶನ್ ಪೇಪರ್ ಆಫೀಸರ್ಗಳು ತೆಗೆದಿರ್ತಾರೆ, ಈ KPSC ಕ್ವಶನ್ ಪೇಪರು ಪ್ರೊಫೆಸರ್ಗಳು ತೆಗೆದಿರ್ತಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ತೆಗೆದಿರ್ತಾರೆ. ಅದಕ್ಕೆ ಯಾವಾಗಲೂ ಸ್ವಲ್ಪ ಡೀಪ್ ಇರ್ತಾವೆ, ಡಿಫಿಕಲ್ಟ್ ಇರ್ತಾವೆ. ಅದಕ್ಕೆ ಈ ಗ್ರೂಪ್ ಸಿಗ ಯಾವ ಒಂದು ಸಬ್ಜೆಕ್ಟ್, ಯಾವ ಒಂದು ಬುಕ್ ಓದಬೇಕು ಈ ಇತಿಹಾಸಕ್ಕಂದ್ರೆ, ನೀವೇನಾದರೂ ಬಿಗಿನರ್ಸ್ ಇದ್ರಿ ಅಂದ್ರೆ, ಸ್ಟಾರ್ಟಿಂಗ್ ಓದೋರು ಇದ್ದೀರಿ ಅಂತಂದ್ರೆ, ಯಾವುದಾ ಡಿಗ್ರಿ ಇರಲಿ ನೀವು, ಅದರಾಗ BCom ಮೇಲೆ ವಿಶೇಷವಾಗಿ ನೆನ್ಪಿಟ್ಕೊಳ್ರಿ. ಈ BCom B.Edದವ್ರ ಬಗ್ಗೆ ಮಾತಾಡ್ತೀನಿ ರೀ ನಾನು ಈ ವಿಡಿಯೋದಲ್ಲಿ. ಫಸ್ಟ್ ಬಿಗಿನರ್ಸ್ ಇದ್ರಿ ಅಂತಂದ್ರೆ ನೀವು ಗೌರ್ಮೆಂಟ್ ಬುಕ್ ರೇಟ್ ಪ್ರೆಸೆಂಟಾಗಿ ಸೆಕೆಂಡ್ PUC ಬುಕ್ ಅದಲ್ಲ, ಈ ವರ್ಷದ ಬ್ಯಾಡ್ರಿ, ಸಿಲೆಬಸ್ ಕಟ್ ಮಾಡಿದ್ದಾರೆ, ಪ್ರೀವಿಯಸ್ ಇಯರ್ದು ನೀವು ಬುಕ್ ಸ್ಟಾಲ್ ಸಿಗುತ್ತೆ. ನೀವು ಆ ಬುಕ್ಕನ್ನು ಸೆಕೆಂಡ್ PUC ಭಾರತದ ಇತಿಹಾಸ ಅಂತ ಪುಸ್ತಕ ಇದೆ ಸರ್. ಇಂಗ್ಲೀಷ್ ಮೀಡಿಯಮು ಕೂಡ ಸಿಗ್ತದೆ. 70-80 ರೂಪಾಯಿ, ಸಮಥಿಂಗ್ 100 ರೂಪೀಸ್ ಏನೋ ಐತೆ ಅದಕ್ಕೆ ರೇಟ್. ಇದು ಬೇಸಿಕ್. ಸರ್ ಇದು ಓದಿದ್ರೆ ಸಾಧ್ಯನೇ ಇಲ್ಲ. ಯಾಕಂತ ಕೇಳಿದ್ರೆ ಇದು KPSC ಎಕ್ಸಾಮ್. ಸೊ ಒಂದು ಸೆಕೆಂಡ್ PUC ಬುಕ್ ತೊಗೊಳ್ರಿ. ಇನ್ನು ಎರಡನೇದ್ದು ಭಾರತದ ಇತಿಹಾಸ, ಮುಖ್ಯವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಂತ ಪ್ರಶ್ನೆ ಕೇಳ್ತಾರೆ ಯಾವಾಗಲೂ. ಭಾಳ ಡೀಪ್ ಓದೋಕ್ಕಾಗ್ತಿತ್ತು ನಿಮಗೂ, ಆಲ್ರೆಡಿ ಓದಿದ್ರಿ ಅಂತಂದ್ರೆ ದ ಬೆಸ್ಟ್ ಬುಕ್ಸ್ ಫಾರ್ ಹಿಸ್ಟ್ರಿ ಅಂದ್ರೆ KNA ಬುಕ್ಸ್ ರೀ. ಸಮಗ್ರ ಭಾರತದ ಇತಿಹಾಸ ಸಂಪುಟ 1 ಸಂಪುಟ 2 ಅಂತದಾವೆ. ಸರ್ ಅಷ್ಟು ದೊಡ್ಡ ಬುಕ್ ಎಲ್ಲ ಓದೋದು ಬೇಕಾಗಿಲ್ಲ, ಸೆಲೆಕ್ಟೆಡ್ ಟಾಪಿಕ್ ಸರ್ ಅಷ್ಟು ನಮ್ಗೆ ಓದೋಕ್ಕಾಗಲ್ಲ, ನೋ ಪ್ರಾಬ್ಲಮ್. KNA ಬುಕ್ ಓದೋಕ್ಕಾಗಿಲ್ಲ ಅಂತಂದ್ರೆ ಸಮಗ್ರ ಇತಿಹಾಸ ಅಂತ ಸೋಮಪ್ಪ ದುಂಡಿಗೇರಿ ಅಂತ ಒಂದು ಬುಕ್ ಆದರೆ ಇತ್ತೀಚೆಗೆ ಮೋಸ್ಟ್ ಟ್ರೆಂಡಿಂಗ್ ಬುಕ್. ಅದು ಇತ್ತೀಚೆಗೆ ಎಲ್ಲರೂ ಓದ್ತಿರುವಂಥ ಪುಸ್ತಕ. ಸೊ ಎಷ್ಟರ ಮಟ್ಟಿಗೆ ಅದೇ ಬುಕ್ನೇ ಬರ್ತವೆ ಅಂತ ಹೇಳೋಕ್ಕಾಗಲ್ಲ, ಬರಬಹುದು ಅಂತ ಹೇಳ್ಬೋದು ಅಷ್ಟೇ. ಬಟ್ ಕವರ್ ಮಾಡಿದ್ದಾರೆ ಎಲ್ಲ ಅಷ್ಟನ್ನು. ಈ ಸೋಮಪ್ಪ ದುಂಡಿಗೇರಿ ಬುಕ್ಕು ತೊಗೊಳ್ರಿ, ಸೆಕೆಂಡ್ PUC ಬುಕ್ಕು ತೊಗೊಳ್ರಿ. ಇನ್ನು ಓದೋಕ್ಕೆ ಟೈಮ್ ಸಿಕ್ಕಿತ್ತು ನಿಮಗೂ ಅಂತಂತಂದರೆ ಸಮಗ್ರ ಭಾರತ ಇತಿಹಾಸ ಸಂಪುಟ 1 ಸಂಪುಟ 2 ತಗೊಳ್ರಿ. ಎಲ್ಲ ಓದೋಕ್ಕಾಗಲ್ಲ. ಸೊ ಸೋಮಪ್ಪ ದುಂಡಿಗೇರಿ 1, ಸೆಕೆಂಡ್ PUC 1 ಓದಿದ್ರೆ ಸಾಕು, ಅಷ್ಟು ಸಾಕು.
ಇತಿಹಾಸ ಆಯಿತು. ಸ್ವಲ್ಪ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಾಗ ಸೂರ್ಯನಾಥ್ ಕಾಮತ್ ಸರ್ದು ಸಂಕ್ಷಿಪ್ತ ಕರ್ನಾಟಕದ ಇತಿಹಾಸ ಅಂತದ, ಎಲ್ಲರೂ ಭಾಳ ಹೈಲಿ ಇಂಪಾರ್ಟೆಂಟ್, ಮೋಸ್ಟ್ ರೆಕಮೆಂಡೇಬಲ್ ಬುಕ್ ಅದು. ಬಟ್ ಯಾರೂ ಓದಲ್ಲ ಅದನ್ನು. ಈ KS ಓದೋರು ಮಾತ್ರ ಓದ್ತಾರೆ ಸಾಮಾನ್ಯವಾಗಿ. ಸೊ ಇದ್ದರೆ ನೋ ಪ್ರಾಬ್ಲಮ್. ನಮಗೆ ಜಾಬ್ ಕನ್ಫರ್ಮ್ ಇರ್ಬೇಕು ರೀ. ನಿಮಗೆ ಯಾವುದೋ ಒಂದು ಗ್ರೂಪ್ ಸಿ, KPSC ಗ್ರೂಪ್ ಸಿ ಅಂತ ಬುಕ್ ಬರೆದ್ರೆ ಆ ಬುಕ್ಕನ್ನು ತೊಗೊಂಡ್ರೆ ನಿಮ್ಗೆ ಜಾಬ್ ಆಗಲ್ಲ. ಮಾರ್ಕೆಟಲ್ಲಿ 1000 ಬುಕ್ಗಳಿರ್ತವೆ. ಈಗ ನಾನು ಯಾವುದೋ ಬುಕ್ಕನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ನನಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ, ನಾನೊಬ್ಬ ಕೋಚಿಂಗ್ ಹೋಗಲಾರ್ದಂಥ ವಿದ್ಯಾರ್ಥಿ, ನಾನೊಬ್ಬ ಕೋಚಿಂಗ್ ಹೋಗಲಾರ್ದಂಥ ಎಕ್ಸ್ಪೆರಿಮೆಂಟು, ನಾನು ಹೇಗೆ ಜಾಬ್ ತೊಗೊಂಡಿನಿ ಪ್ರತಿಯೊಂದು ಕೂಡ ಒಬ್ಬ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಅಂತಂದರೆ ನಾನು ಯಾವುದೂ ಒಂದು ಬುಕ್ಕನ್ನು ಓದಿಲ್ಲ. ಒಂದು ಬುಕ್ ಓದಿದರೆ 60-65 ಕ್ವೆಶನ್ ಬರ್ಬೋದು. 60-65 ಕ್ವೆಶನ್ ಬಂದರೆ ಸೆಲೆಕ್ಷನ್ ಆಗಲ್ಲ. ನೀವು 80 ಆಗಬೇಕು. 60 ಮೇಲೆ ಬರೋದಲ್ಲ, ಭಾಳ ಡಿಫಿಕಲ್ಟ್ ಆಯ್ತದು. ಸೊ ಹಿಸ್ಟ್ರಿಗೆ ಇಷ್ಟು ಮಾಡಿರಿ. ಹಿಸ್ಟ್ರಿ ಆದಮೇಲೆ ಯಾವುದು ಬರ್ತದೆ ಅಂದರೆ ಭೂಗೋಳಶಾಸ್ತ್ರ ಅಂತ. ನೋಡಿರಿ, ನೀವು ಬೇಕಿದ್ರೆ ನಾನು ಲಿಂಕಲ್ಲಿ, ಈ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ KPSC ಗ್ರೂಪ್ಸ್ ಇದು ಕ್ವಶನ್ ಪೇಪರ್ ಹಾಕಿದ್ದೀನಿ. ನಾನು ಆ ಲಿಂಕನ್ನು ಓಪನ್ ಮಾಡಿಕೊಡ್ರಿ. 2018ರಲ್ಲಿ ನಡೆದಂಥ ಕ್ವಶನ್ ಪೇಪರ್ಗಳು 4 ಕ್ವಶನ್ ಪೇಪರ್ ಹಾಕೀನಿ. ಡಿಗ್ರಿ ಮೇಲಿದ್ದು ಮತ್ತು PUC ಮೇಲಿದ್ದು ಪೋಸ್ಟ್ಗಳು. ಕಾನ್ಸ್ಟೇಬಲ್ PSIಗಳಿಗಿಂತ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸ್ ಭೂಗೋಳಶಾಸ್ತ್ರದಿಂದ ಬರ್ತಾವೆ. ನಾನು PSIಗೆ ಅಥವಾ ಇವನ್ ಹಿಂದೆ SDFDಗೆ ಬುಕ್ಸನ್ನ ಹೇಳಿದ್ದೆ. ನೀವೇನು ಪ್ಲೇಲಿಸ್ಟ್ನಾಗ ಹೋಗಿ SDFD ಅಂತ ಹೊಡೆದ್ರೆ ಸಿಗುತ್ತೆ ಅಲ್ಲಿ. ಯಾವ ಬುಕ್ ಹೇಳಿದ್ದೆ ಭೂಗೋಳಶಾಸ್ತ್ರಕ್ಕೆ ಅಂದರೆ, ನೀವು ಒಂದು ವೇಳೆ ಇವಾಗ ನೀವು ಕೂಡ ಸ್ಟಾರ್ಟಿಂಗ್ ಇದ್ರಿ ಅಂತಂದ್ರೆ 8, 9, 10 ಹೈಸ್ಕೂಲ್ ಬುಕ್ಸ್ ಅವು ಭಾಳ ಅವಶ್ಯಕವಾದಂಥ ಪುಸ್ತಕಗಳವು. 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಭೂಗೋಳಶಾಸ್ತ್ರವನ್ನು ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಅಂತ ಮಾಡ್ತೀವಿ ನಾವು. ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲೇ ಪ್ರಪಂಚದ ಭೂಗೋಳಶಾಸ್ತ್ರ ಬರುತ್ತೆ. 8ನೇ ತರಗತಿಯಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಐತಿ, 9ನೇ ತರಗತಿಯಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರ ಐತಿ, 10ನೇ ತರಗತಿಯಲ್ಲಿ ಭಾರತ ಭೂಗೋಳಶಾಸ್ತ್ರ ಐತಿ. ಸರ್ ಇವು ಓದಿದ್ರೆ ಸಾಕಾ? ನೋ. ಒಂದು ಕಾಲ ಇತ್ತು, ಆವತ್ತು ಓದಿದ್ರೆ ಸಾಕಾಗ್ತಿತ್ತು, ಬಟ್ ಇವತ್ತಲ್ಲ. ಸೊ ಇವುಗಳ ಜೊತೆಗೆ KM ಸುರೇಶ್ ಸರ್ ಅವ್ರದ್ದಾದರೂ ಒಂದು ತೊಗೊಳ್ರಿ. ಸ್ಪರ್ಧಾ ಭೂಗೋಳ ಸಮಥಿಂಗ್ ಯಾವುದು ಬಡೇಮಿಯಾ ಸರ್ ಅವ್ರದ್ದಾದರೂ ತೊಗೊಳ್ರಿ. ಇನ್ನೊಂದು ಯಾವುದೋ ಸ್ಪರ್ಧಾ ಸಂಜೀವಿನಿ ಅಂತ ನಾನು ನೋಡಿಲ್ಲ ಅದನ್ನು, ಬಟ್ ಹೇಳ್ತಾರೆ. ಇವು 3ರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ರಿ. ಇವು 3ರಲ್ಲಿ ಒಂದು ತೊಗೊಂಡ್ರೂ ಕೂಡ ನಿಮಗೆ ಭೂಗೋಳಶಾಸ್ತ್ರದಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಮತ್ತು ಯಾವುದು ತೊಗೋಬೇಕು ಸರ್? K. ರಂಗನಾಥ್ ಸರ್ದು ಭೂಗೋಳಶಾಸ್ತ್ರ ಬುಕ್ಗಳು ಬೈಬಲ್ ರೀ ಅವು. ಬಟ್ ಆ ಬುಕ್ಗಳನ್ನು ಓದಿದರೆ ಯಾರಿಗೂ ಮೋಸ ಇಲ್ಲ, ಇನ್ಕ್ಲೂಡಿಂಗ್ ಮೀ. ಸ್ಟಿಲ್ ಐ ಆಮ್ ರೀಡಿಂಗ್ ದೋಸ್ ಬುಕ್ಸ್. ಬಟ್ ನಾನು ಜಾಬ್ ಆದಾಗ ಆ ಬುಕ್ಗಳನ್ನು ಓದಿಲ್ಲ. ಇವತ್ತು ಓದಕತ್ತೀನಿ. ಹೊಸ ಪ್ರಪಂಚನ ಇದೆ ಆ ಬುಕ್ಗಳಲ್ಲಿ. ಕನ್ನಡ ಮೀಡಿಯಮ್ ಇದ್ದರೆ IS ಓದಿದರೂ ಕೂಡ ರಂಗನಾಥ್ ಸರ್ ಭೂಗೋಳಶಾಸ್ತ್ರ ಬುಕ್ ಸಾಕ್ರಿ. ಕರ್ನಾಟಕದ ಭೂಗೋಳಶಾಸ್ತ್ರ ಅಂತ ಬುಕ್ ಐತ್ರಿ, ಅದನ್ನು ನೀವು ಓದಲೇಬೇಕ್ರಿ. ಸಣ್ಣ ಇಷ್ಟು ಬುಕ್ ಐತ್ರಿ ರಂಗನಾಥ್ ಸರ್ದು. ನಾನು ಇಲ್ಲಿವರೆಗೆ KM ಸುರೇಶ್ ಸರ್ ಬುಕ್ನಾಗ ಕೂಡ ನೋಡಿಲ್ಲ. ಇವನ್ KM ಸುರೇಶ್ ಸರ್ ಕೂಡ ನಮ್ಗೆ ರೆಕಮೆಂಡ್ ಮಾಡ್ತಾರೆ. ನನಗೆ MCQಗೆ ಓದ್ರಿ, ಬಟ್ ಅಯ್ಯರ್ ಹೋಗ್ಬೇಕಾಗಿತ್ತು ಅಂದರೆ ರಂಗನಾಥ್ ಸರ್ ಓದ್ರಿ ಅಂತ. ಸೊ ಕರ್ನಾಟಕದ ಭೂಗೋಳಶಾಸ್ತ್ರ ಐತೆ, ಭಾರತದ ಭೂಗೋಳಶಾಸ್ತ್ರ ಐತೆ ಮತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ, ಈ 3 ಬುಕ್ ಇಟ್ಕೊಂಡಿರ್ಬೇಕು ನೋಡಿರಿ ನಿಮ್ಮಲ್ಲಿ. ಓದೋಕ್ಕಾಗತ್ತಾ ಸರ್? ಮನಸ್ಸು ಮಾಡಿದರೆ ಎಲ್ಲ ಆಗುತ್ತೆ, ಮನಸ್ಸು ಮಾಡಿಲ್ಲ ಅಂದರೆ ಏನೂ ಆಗಲ್ಲ. ಸೊ ಭೂಗೋಳಶಾಸ್ತ್ರಕ್ಕೆ ಇಷ್ಟು ಬುಕ್ಸ್. ಫಸ್ಟ್ PUC ಬುಕ್ಕು ಕೂಡ ಅದೇ. ಫಸ್ಟ್ PUC ಭೂಗೋಳಶಾಸ್ತ್ರ ಬುಕ್ ಕೂಡ ಅದೇ. ಓದಿದ್ರೆ ಏನೂ ತಪ್ಪಲ್ಲ. ಇದರ ಜೊತೆಗೆ ಒಂದು ಅಟ್ಲಾಸ್ ಓದ್ಬೇಕ್ರಿ. ಅಟ್ಲಾಸ್ ಅಂದ್ರೆ ನಾವೇನು ನಕ್ಷೆಗಳಂತೀವಿ ನೋಡ್ರಿ, ನಕ್ಷೆಗಳು ಭಾಳ ಇಂಪಾರ್ಟೆಂಟ್ ರೀ. ಕ್ವಶನ್ಸ್ ಹಿಂಗೆ ಬರ್ತಾವೆ, ಯಾವ ಬುಕ್ಕಲ್ಲಿ ಕೊಡಲ್ಲ. ಮ್ಯಾಪ್ ನೋಡಿದ್ರೆ ಓದಿದ್ರೆ ಬರ್ತದೆ. ಒಂದು ಕ್ವಶನ್ ಕೇಳ್ಯಾರ ನೋಡ್ರಿ 2018 ಕ್ವಶನ್ ಪೇಪರಲ್ಲಿ. ಏನಂತಂದ್ರೆ ಹೇಳಿಕೆಗಳು ಕೊಟ್ಟಾರ್ರಿ. ಕೇರಳದಲ್ಲಿ ಯಾವ ನದಿಯೂ ಕೂಡ ಪೂರ್ವಕ್ಕೆ ಹರಿಯೋದಿಲ್ಲ, ಮಧ್ಯಪ್ರದೇಶದಲ್ಲಿ ಯಾವ ನದಿಯೂ ಕೂಡ ಪಶ್ಚಿಮಕ್ಕೆ ಹರಿಯೋದಿಲ್ಲ. ಇದು ಯಾವ ಬುಕ್ನಾಗ ಕೊಟ್ಟಿಲ್ಲರಿ. ನೀವು ಮ್ಯಾಪ್ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ. ನದಿ ವ್ಯವಸ್ಥೆ ನೋಡ್ಬೇಕಾದ್ರೆ ಈ ಎಲ್ಲಿ ನೋಡೋಕ್ಕಾಗತ್ತೆ ರೀ ನಮಗೆ? ಭಾಳ ಬಂದು ಕೇರಳದ ನೋಡ್ಬೋದು, ನಮ್ಮ ಕರ್ನಾಟಕ ಬಾಜು ಐತಿ ಎಲ್ಲಿ ಅಂತ. ಸೊ ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಓದಬೇಕಾಗತ್ತೆ. ಭೂಗೋಳಶಾಸ್ತ್ರ ಆಯಿತು. ಭೂಗೋಳಶಾಸ್ತ್ರ ಆದಮೇಲೆ ಭಾರತದ ಸಂವಿಧಾನ, ದ ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಇದೆ. ಯಾರೇ ಇರಲಿ, ಅವ್ರು ಯಾವುದೇ ಡಿಗ್ರಿ ಇರಲಿ. ಈ ಭಾರತದ ಸಂವಿಧಾನಕ್ಕೆ ಒಂದೇ ಒಂದು ಬುಕ್ ರೀ, ಕನ್ನಡದಾಗ ನಾವು ಸಂವಿಧಾನದ ಬೈಬಲ್ ಅಂತ ಕರಿತೀನಿ ಅದನ್ನು. PS ಗಂಗಾಧರ್ ಸರ್ ಬುಕ್ಕು. ನೀವು KPSC ವಿಶೇಷವಾಗಿ KPSCಗೆ ಸಂಬಂಧಪಟ್ಟಾಗೆ ಹೇಳಿ ಮಾಡಿಸಿದಂಥ ಪುಸ್ತಕ. ಸರ್ ಎಲ್ಲ ಚಾಪ್ಟರ್ ಓದಬೇಕೇನು ಸರ್? ಇಲ್ಲ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿರಿ, ಸೆಲೆಕ್ಟೆಡ್ ಟಾಪಿಕ್ಸ್ನ ಓದಿರಿ. ಮತ್ತು ಆ ಸೆಲೆಕ್ಟೆಡ್ ಟಾಪಿಕ್ಸ್ ಯಾವಂತ ನನಗೆ ಕೇಳಬೇಡ್ರಿ. ಇಟ್ ಈಸ್ ನಾಟ್ ಎ ಡಿಗ್ರಿ ಎಕ್ಸಾಮ್. ಇಂಪಾರ್ಟೆಂಟ್ ಯಾವುದು ಹೇಳ್ರಿ, 5 ಮಾರ್ಕ್ಸಿಂದ ಯಾವ್ದು ಬರ್ತಾ, 10 ಮಾರ್ಕ್ಸಿಂದ ಯಾವ್ದು ಬರ್ತಲ್ಲ.
ನಿನ್ನ ಲೈಫ್ ಟೈಮ್ ಇರುವಂಥ ಜಾಬ್ ರೀ ಇದು. ಲೈಫ್ ಟೈಮ್ ಇರ್ತದೆ ಜಾಬ್ ಅಂತಂತಂದರೆ ಅಟ್ಲೀಸ್ಟ್ ನಿನ್ನ ಬೆವರು ಬರಬೇಕಲ್ಲಿ. ಯಾವಾಗ ಬರುತ್ತೆ ನೀನು ಓದಿದಾಗ ಗೊತ್ತಾಗುತ್ತದೆ ಯಾವುದು ಇಂಪಾರ್ಟೆಂಟ್ ಯಾವುದಿಲ್ಲ ಅಂತ. ಸೊ ಕ್ವಶನ್ ಪೇಪರ್ ಓದಬೇಕು. ಕ್ವಶನ್ ಪೇಪರ್ ಹೆಂಗೆ ಓದ್ಬೇಕು ಅನ್ನೋದನ್ನು ಒಂದು ವೀಡಿಯೋ ಮಾಡೋಣ ನೋಡೋಣ ಮುಂದೆ. ಸೊ ಕಾನ್ಸ್ಟಿಟ್ಯೂಷನ್ಗೆ PS ಗಂಗಾಧರ್ ಸರ್ ಈಸ್ ಎನಫ್. ಸರ್ ನಾವು ಇಂಗ್ಲೀಷ್ ಮೀಡಿಯಮ್ ಇದ್ದೀವಿ ಹೆಂಗೆ ಮಾಡಬೇಕು? ಲಕ್ಷ್ಮೀಕಾಂತ್ ಬುಕ್ ಐತಲ್ರಿ, ಇಂಡಿಯನ್ ಪಾಲಿಟಿ, ದಟ್ ಈಸ್ ದಿ ಬೈಬಲ್ ಆಫ್ ಎಂಟೈರ್ ಕಾಂಪಿಟೇಟಿವ್ ಎಕ್ಸಾಮ್ ಇನ್ ಇಂಡಿಯಾ. ದಟ್ಸ್ ಎನಫ್. ಸೊ ಮೂರಾದು. ಇನ್ನು ನೆಕ್ಸ್ಟ್ ಎಕನಾಮಿಕ್ಸ್, ಅರ್ಥಶಾಸ್ತ್ರ. ಸೊ ಅರ್ಥಶಾಸ್ತ್ರದ ಮೇಲೆ KPS ಇದ್ದವ್ರು ಯಾವಾಗಲೂ ಕ್ವಶನ್ ಕೇಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಬಟ್ ಎಕನಾಮಿಕ್ಸ್ ಮೇಲೆ ಭಾಳಷ್ಟು ಸರಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥವೇ ಇರ್ತವೆ, ನೋ ಪ್ರಾಬ್ಲಮ್. ಇದಕ್ಕೆ ಯಾವ ಬುಕ್ ಓದಬೇಕಪ್ಪ ಕನ್ನಡದಲ್ಲಿ ಅಂತಂದ್ರೆ ಗರಣಿ ಕೃಷ್ಣಮೂರ್ತಿ ಸರ್ದು ಇತ್ತೀಚೆಗೆ ಮೋಸ್ಟ್ ಟ್ರೆಂಡಿಂಗ್ ಬುಕ್ಕು. ಈಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಕನಾಮಿಕ್ಸ್ ಆ್ಯಂಡ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆದಂಥ ವ್ಯಕ್ತಿ ಗರಣಿ ಕೃಷ್ಣಮೂರ್ತಿ ಸರ್. KS ಬರ್ತಾರೆ, ಅದು ಒಳ್ಳೆ ಬುಕ್ ಅದೇ ಇತ್ತೀಚೆಗೆ. ಸೊ ಆ ಬುಕ್ ಇಲ್ಲ ಅಂತಂತಂದರೆ KM ಸುರೇಶ್ ಸರ್ದು ಎಕನಾಮಿಕ್ಸ್ ಬುಕ್ಕನ್ನು ಓದಿದ್ರೆ ಸಾಕು. ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರಬೇಕು. ಎಕನಾಮಿಕ್ಸಲ್ಲಿ ಒಂದು 10 ಕ್ವಶನ್ ಕೇಳ್ಬೋದು, ಕೆಲವೊಂದು ಸರಿ 15 ಕೇಳ್ಬೋದು. ಇಷ್ಟೇ ಕೇಳಬೇಕಂತ ಎಲ್ಲ ರೂಲ್ಸ್ ಇಲ್ಲ, ಕೇಳ್ತಾರೆ ಅಷ್ಟೇ. ಇದು ಆಯಿತು. ಇದಾದ ಮೇಲೆ ಇನ್ನು 5ನೇ ಸಬ್ಜೆಕ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಅದರಲ್ಲಿ ಕಾಮರ್ಸು ಮತ್ತು ಆರ್ಟ್ಸ್ದವರಿಗೆ ಮೋಸ್ಟ್ ಎಡಕ್ ಸಬ್ಜೆಕ್ಟ್ ಅಂದರೆ ಸೈನ್ಸ್. ಬಟ್ ನೆನ್ಪಿಟ್ಕೊಳ್ರಿ, ಮೋಸ್ಟ್ ಡಿಫಿಕಲ್ಟ್ ಆ್ಯಂಡ್ ಬ್ಯೂಟಿಫುಲ್ ಕ್ವಶನ್ಸ್ ಆರ್ ಆಸ್ಕ್ಡ್ ಫ್ರಮ್ ಸೈನ್ಸ್ ಓನ್ಲಿ. ನೀವೇನಾದರೂ ಸೈನ್ಸಲ್ಲಿ ಆನ್ಸರ್ ಮಾಡೋದು ಕೇಬಲ್ ಆಗಿದ್ದರೆ 100% ಜಾಬ್ ಆದಂಗೆ ನಿಮ್ದು. ಸರ್ ಯಾವ ಬುಕ್ ಓದಬೇಕು? ನನಗೇನು ಸೈನ್ಸ್ ಇಲ್ಲಿವರೆಗೆ ಅರ್ಥನೇ ಆಗಿಲ್ಲ, ಅದಕ್ಕೋಸ್ಕರ ನಾವು BCom ಮಾಡಿರ್ತೀವಿ, BA ಮಾಡಿರ್ತೀವಿ. ಅಂಥವ್ರಿಗೋಸ್ಕರ ನೀವು ಯಾವ ದೊಡ್ಡ ರೆಫರೆನ್ಸ್ ಬುಕ್ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ. 6ನೇ ತರಗತಿ ಬುಕ್ ಹೋಗಿ ಸೈನ್ಸ್ ಬುಕ್ ಇಟ್ಕೊಳ್ರಿ. ನಾನು 6ನೇ ತರಗತಿ ಸ್ಟೂಡೆಂಟ್ ಅಂತ ತಿಳ್ಕೊಂಡು ಓದ್ರಿ. ನಾವು ಯಾವತ್ತಾದರೂ ಓದಬೇಕಾದ್ರೆ ಏನನ್ನಾದರೂ ಕಲಿಬೇಕಾದ್ರೆ ಮಗುವಾಗಿ ಕಲಿಬೇಕ್ರಿ. ನಾನು ದೊಡ್ಡ PhD ಮಾಡೀನಿ, ನಾನು MCom ಮಾಡೀನಿ, MSc ಮಾಡೀನಿ, ಇಂಜಿನಿಯರಿಂಗ್ ಮಾಡೀನಿ, ಯಾವುದು ಯೂಸ್ ಇಲ್ಲ ಅಲ್ಲಿ. ನೀನು ಮಗುವಾಗಿ ಕಲಿತಾಗ ವಿದ್ಯೆ ತಲೆಗೆ ಹತ್ತೈತ್ರಿ. ಸರಸ್ವತಿ ಒಲಿತಾಳ್ರಿ, ಇಲ್ಲ ಅಂತಂದ್ರೆ ಒಲಿತಾಳ್ರಿ, ಅಹಂಕಾರ ಪಟ್ಟರೆ. ಸೊ ಹಾಗಾಗಿ 6ನೇ ತರಗತಿ ಬುಕ್ಕನ್ನು ತೊಗೊಳ್ರಿ ನೀವು. 6ನೇ ತರಗತಿ 7ನೇ ತರಗತಿ ಬುಕ್ ಎರಡನ್ನು ಓದ್ರಿ. ಈಗಿನ ಸಿಲೆಬಸ್ಸು ನಿಮಗೆ ಸೈನ್ಸ್ ಬೇಸಿಕ್ ಅರ್ಥ ಆಗತ್ತೆ ರೀ. 8, 9, 10 KS ಪಾಸ್ ಆಗ್ಬೋದು ರೀ ಆ 3 ಬುಕ್ಗಳನ್ನ ಓದಿದ್ರೆ. ಆದ್ರೆ ಅರ್ಥ ಮಾಡ್ಕೋಬೇಕಾದ್ರೆ 8, 9 ಅರ್ಥ ಆಗ್ಬೇಕು. 8, 9, 10 ಪ್ಲಸ್ 6, 7 ಈ ಇಷ್ಟು ಬುಕ್ಗಳನ್ನು ಗೌರ್ಮೆಂಟ್ ಬುಕ್ಸ್ ಇಟ್ಕೊಳ್ರಿ. ಅದರ ಜೊತೆಗೆ ಈ ಬುಕ್ಗಳನ್ನ ಒಂದು ಸಾರಿ ಓದಿದ ಮೇಲೆ ಒಂದು KM ಸುರೇಶ್ ಸರ್ 2 ಬುಕ್ ಅದಾವೆ ರೀ, ದ ಮೋಸ್ಟ್ ಬ್ಯೂಟಿಫುಲ್ ಬುಕ್. ನಾನು ಇವತ್ತಿಗೂ ಕೂಡ ಓದ್ತೀನಿ, ಅವೇ ಕವರ್ ಆಗ್ತವೆ. ಬಟ್ ಇತ್ತೀಚೆಗೆ ಟ್ರೆಂಡ್ ಚೇಂಜ್ ಆಗ್ತಾಯಿದೆ, ನಾನು ಅದನ್ನು ಹೇಳ್ತೀನಲ್ಲ. ಸೊ ಒಂದು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಒಂದು ಪುಸ್ತಕ ಇದೆ. ಇನ್ನೊಂದು ನಿತ್ಯ ಜೀವನದ ಅನ್ವಯಿಕ ವಿಜ್ಞಾನ ಅಂತ ಒಂದು ಪುಸ್ತಕ ಅದ. ಆ ನಿತ್ಯ ಜೀವನದ ಅನ್ವಯಿಕ ವಿಜ್ಞಾನ ಬುಕ್ ಅಂತೂ ಮರೆಯೋಕ್ಕೆ ಹೋಗ್ಬೇಡ್ರಿ, ತೊಗೊಳ್ರಿ ಆ ಬುಕ್ಕನ್ನು. ಒಳ್ಳೆ ಬುಕ್ ಅದೇ, ಒಳ್ಳೆ ನಾಲೆಜಬಲ್ ಬುಕ್ ಅದು. ಸೊ ಈ ಬುಕ್ ಆದ್ರೆ ತೊಗೊಳ್ರಿ, ಈ ಬುಕ್ ತೊಗೊಳ್ರಿ ರೆಫರೆನ್ಸ್ ಬುಕ್ಕಿಗೆ. ಇನ್ನೂ ಒಂದು 4G ಸೈನ್ಸ್ ಅಂತ ಬುಕ್ ಅದೇ. ಈ 4G ಸೈನ್ಸ್ ಬುಕ್ ಏನಿಲ್ಲ ರೀ, 8, 9, 10ನೇ ತರಗತಿ ಪುಸ್ತಕಗಳಲ್ಲಿರುವಂಥದ್ದನ್ನೇ ಸಪ್ರೇಟಾಗಿ ಬರ್ತಾರೆ ಅವರು. ಸೊ ಆ ಬುಕ್ ಓದಿರಿ ಅಂತಂತಂದ್ರೆ ಇದು ಓದೋ ಅವಶ್ಯಕತೆ ಇಲ್ಲ. ಸೊ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟಿಂದ ಹೋದ್ರೆ. ಈಗ 5 ಸಬ್ಜೆಕ್ಟ್ ಆದವು. ಇದರ ಜೊತೆಗೆ ಇನ್ನೂ ಯಾವುದಿರ್ಬೋದು? ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕರೆಂಟ್ ಅಫೇರ್ಸ್ ರೀ. ಸುಮಾರು ಒಂದು 15ರಿಂದ 20 ಕರೆಂಟ್ ಅಫೇರ್ಸ್ ಬರುವಂಥ ಚಾನ್ಸ್ ಇರ್ತದೆ. ಕೆಲವೊಂದು ಸಾರಿ 25 ಕೂಡ ಕರೆಂಟ್ ಅಫೇರ್ಸ್ ಬರ್ಬೋದು. ರಾಜ್ಯದ ಮಹತ್ವದ ಕರೆಂಟ್ ಅಫೇರ್ಸು, ದೇಶದ ಮಹತ್ವದ ರಾಷ್ಟ್ರೀಯ ಮಹತ್ವದ ಕರೆಂಟ್ ಅಫೇರ್ಸು, ಅಂತಾರಾಷ್ಟ್ರೀಯ ಮಹತ್ವದ್ದು ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ಗಳು ಬರುವಂಥ ಸಾಧ್ಯತೆಗಳು ಯಾವಾಗಲೂ ಇರ್ತವೆ. ಇದಕ್ಕೆ ಯಾವುದು ಓದಬೇಕು ಸರ್ ಅಂತ ನೀವು ಕೇಳಿದ್ರೆ 1 ಇಯರ್ ಕರೆಂಟ್ ಅಫೇರ್ಸ್ ಮಿನಿಮಮ್ ಇರಬೇಕು. 1 ತಿಂಗಳು 2 ತಿಂಗಳು ನಡೆಯಲ್ಲ. 1 ಇಯರ್ದು ಮಿನಿಮಮ್ ಓದಬೇಕು. 6 ಮಂತ್ದು ಪರ್ಫೆಕ್ಟ್ ಓದಬೇಕು. ಲಾಸ್ಟ್ 3 ಮಂತ್ದು ಬಿಡಕ್ಕೆ ಹೋಗಬಾರ್ದು. ಸರ್ ಯಾವುದು ಸೋರ್ಸು? ಎಲ್ಲರೂ ಪ್ರಜಾವಾಣಿ ನ್ಯೂಸ್ ಪೇಪರ್ ಮೋಸ್ಟ್ ಬೆಸ್ಟ್. ಆದರೆ ನಿಮಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಬರೀ ಓದಿದ್ರಾಗಲ್ಲ, ನೋಟ್ಸ್ ಮಾಡ್ಕೋಬೇಕು. ಬಟ್ ನೋಟ್ಸ್ ಮಾಡ್ಕೊಳ್ಳೋಕೆ ಬರಬೇಕಲ್ಲ ನಿಮಗೆ, ಅದಕ್ಕೆ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ ಮತ್ತು ನಿಮಗಷ್ಟು ಅನುಭವ ಇರಬೇಕಾಗತ್ತೆ. ಈಗ ನಾನು ಪ್ರಜಾವಾಣಿ ನೋಟ್ಸ್ ಮಾಡಿದ್ದೀನಿ ಅಂತಂದ್ರೆ ನನಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ, ಅನುಭವವಾದ ಟ್ರೆಂಡ್ ಗೊತ್ತೈತೆ. ನೀವು ಹೊಸ್ದಾಗಿ ಓದೋರು ಇರ್ತೀರಿ, ನಿಮ್ಗೆ ಗೊತ್ತಾಗಲ್ಲ. ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ಅದಕ್ಕೆ KM ಸುರೇಶ್ ಸರ್ ಅವ್ರದ್ದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ತಿಂಗಳಿಗೆ ಬರ್ತಾಯಿತ್ತು. 10ನೇ ತಾರೀಕು 11ನೇ ತಾರೀಕು 15ನೇ ತಾರೀಕು ಒಂದು ಸಾರಿ ಹೋದ್ರಿ, 30ನೇ ತಾರೀಕು ಒಂದು ಸಾರಿ, 2 ತಿಂಗಳಿಗೆ 2 ಸಾರಿ ಮುಗಿಸ್ಬಿಟ್ರೆ ಅದನ್ನು.
ಇವತ್ತಿನಿಂದಲ್ಲ 2020 ಜಾನ್ವರಿಯಿಂದ ಸ್ಟಾರ್ಟ್ ಮಾಡ್ಬೇಕು ನೀವು. ಇಲ್ಲಿಂದ ಸ್ಟಾರ್ಟ್ ಮಾಡಿರಿ, ಇವಾಗ ತಿಂಗಳಿಂದ ಸ್ಟಾರ್ಟ್ ಮಾಡಿರಿ, ಓದಕ್ಕೆ ಸ್ಟಾರ್ಟ್ ಮಾಡಿರಿ ನೀವು. ಸೊ ಕರೆಂಟ್ ಅಫೇರ್ಸಿದ್ದು ಅಷ್ಟು ಮಾಡಿರಿ. ಇಷ್ಟು ಜಿ ಕೆ ಪೇಪರಲ್ಲಿ ಇದನ್ನು ಹೊರತುಪಡಿಸಿ ಬರ್ತದೆ ಇನ್ನೂ ಒಂದು ಸೆಕ್ಷನ್, ಓನ್ಲಿ ಡಿಗ್ರಿ ಮೇಲಿದ್ದವ್ರಿಗೆ ಬರ್ಬೋದು ಅಥವಾ ಇವ್ರಿಗೂ ಕೂಡ ಬರ್ಬೋದು. ಮೆಂಟಲ್ ಎಬಿಲಿಟಿ 10ರಿಂದ 15 ಕ್ವಶನ್ಸ್ ಬರ್ಬೋದು, ಮ್ಯಾಕ್ಸಿಮಮ್ 10 ಕ್ವಶನ್ಸ್ ಬರ್ಬೋದು. ಸೊ ಈ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟ ಹಾಗೆ ಯಾವ ಬುಕ್ ಓದಬೇಕು ಸರ್ ಅಂದರೆ, ಈ ಬುಕ್ ಓದಿದಷ್ಟು ಓದಿದರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ನನ್ನ ಭಾವನೆ. ಸೊ ಯೂಟ್ಯೂಬ್ ವೀಡಿಯೋಗಳನ್ನು ನೋಡಿ, ಹಲವಾರು ಕನ್ನಡ ನೀವೇನಾದರೂ ಮೆಂಟಲ್ ಎಬಿಲಿಟಿಯಲ್ಲಿ ಫಸ್ಟು ಟಾಪಿಕ್ಗಳನ್ನು ತಗೊಳ್ರಿ ನೀವು. ಏನು ಬ್ಲಡ್ ರಿಲೇಷನ್ನ, ಏಜ್ ರಿಲೇಟೆಡ್, ಮತ್ತು ಈ ಕ್ಯಾಲೆಂಡರ್, ಕೋಡಿಂಗ್ ಡಿಕೋಡಿಂಗ್, ಈ ಥರ ಒಂದು 15 ಟಾಪಿಕ್ ಮಾಡಿಕೊಡ್ರಿ. ಮಾಡ್ಕೊಂಡು ಬ್ಲಡ್ ರಿಲೇಷನ್ ಇನ್ ಕನ್ನಡ ಮೆಂಟಲ್ ಎಬಿಲಿಟಿ ಅಂತ ಯೂಟ್ಯೂಬ್ನಾಗ ಓಡೋದ್ಬಿಟ್ರಿ. ಟೈಪ್ ನೀವು ಮಾತಾಡ್ರಿ, ತಾನೇ ಬರ್ತೈತೆ, ಅದು ಬರ್ತವೆ. ಸೂಕ್ಷ್ಮವಾಗಿ ಕುಂತು ನೋಟ್ಸ್ ಮಾಡಿಕೊಡ್ರಿ. ಇಲ್ಲ ಸರ್ ನಮಗೊಂದು ಬುಕ್ ಹೇಳ್ರಿ ನೀವು ಅಂತಂತಂದರೆ, ಮಂಜುನಾಥ್ ಬ್ಯಾಡಗಿ ಅಂತ ಇತ್ತೀಚೆಗೆ ಒಂದು ಒಳ್ಳೆ ಟ್ರೆಂಡಿಂಗ್ ಬುಕ್ಕು, ಎಲ್ಲದಕ್ಕೂ ಯೂಸೇಬಲ್ ಅದೇ. ಸೊ ಆ ಮಂಜುನಾಥ್ ಬ್ಯಾಡಗಿ ಸರ್ದು ಮೆಂಟಲ್ ಎಬಿಲಿಟಿ ಬುಕ್ ತೊಗೊಳ್ರಿ. ಸೊ ಇಷ್ಟು ಜನರಲ್ ಜಿ ಕೆ ಪೇಪರ್ಗೆ. ಇದು ಪೇಪರ್ 1 ಆಯಿತು. ಈ ಪೇಪರ್ 1 100 ಮಾರ್ಕ್ಸಿಗೆ ಇರ್ತೈತೆ. 1.5 hour, 1.5 ತಾಸು ಟೈಮಿಂಗ್ ಇರ್ತೈತೆ. ನೆಗೆಟಿವ್ ಮಾರ್ಕ್ಸ್ ಇರ್ತವೆ, ಕೀಪ್ ಇನ್ ಮೈಂಡ್. ಅದ ಒಂದು ಇಂಟ್ರೆಸ್ಟಿಂಗ್ ಇರಲಿ. HDF ಹಿಡಿಯೋದಾಗೆಲ್ಲ ಇರಲ್ಲ. ಇನ್ನು ಸೆಕೆಂಡ್ ಪೇಪರ್ ಬಂದುಬಿಟ್ಟು ಕಮ್ಯುನಿಕೇಷನ್ ಅಥವಾ ಸಂವಹನ ಅಂತ. ಈ ಕಮ್ಯುನಿಕೇಷನ್ ಪೇಪರ್ ನೋಡ್ರಿ, ಹೆಸರಿಗೆ ಕಮ್ಯುನಿಕೇಷನ್ ಪೇಪರ್. ಅದರಲ್ಲಿ ನಾನೇನು ಅಂದ್ಕೊಂಡಿದ್ದೆ, ಕಮ್ಯುನಿಕೇಷನ್ ಅಂದರೆ ಮೀನಿಂಗ್ ಆಫ್ ಕಮ್ಯುನಿಕೇಷನ್ನು, ಟೈಪ್ಸ್ ಆಫ್ ಕಮ್ಯುನಿಕೇಷನ್ನು, ಸಂವಹನದ ಪ್ರಕಾರಗಳು, ಸಂವಹನದ ಪ್ರಕ್ರಿಯೆ, ಈ ಥರ ಇರ್ತಂದೆ. ಆ್ಯಕ್ಚುಲಿ ಹಂಗಿಲ್ಲರಲ್ಲಿ ಹೆಸರು ಕಮ್ಯುನಿಕೇಷನ್. ಆದ್ರೆ ಈ ಕಮ್ಯುನಿಕೇಷನ್ ಪೇಪರ್ದಾಗ 3 ಭಾಗಗಳದಾವ್ರಿ. ಒಂದು ಸಾಮಾನ್ಯ ಕನ್ನಡ ಅಂತ 35 ಕ್ವಶನ್ನ, ಸಾಮಾನ್ಯ ಇಂಗ್ಲೀಷ್ ಅಂತ 35 ಕ್ವಶನ್ನ, 30 ಕಂಪ್ಯೂಟರ್ ಸಾಕ್ಷರತೆ, ಟೋಟಲ್ 100 ಕ್ವಶನ್. ಸರ್ ಯಾವ್ಯಾವ ಬುಕ್ ಓದ್ಬೇಕು? ಆಲ್ರೆಡಿ ನೀವು SDF ಹಾಕಿರ್ತೀರಿ, ಹಾಕಿಲ್ಲ ಅಂತಂದರೂ ಕೂಡ ಕಂಪಲ್ಸರಿ ಕನ್ನಡ ಓದಿರ್ತೀರಿ. 35 ಕ್ವಶನ್ SDF ಹೋದ್ರಿಗಂತೂ ಕಟ್ಟಿಟ್ಟು ಬುತ್ತಿ, ಅದು ಈಸಿ. ಕನ್ನಡ ನಾನು ಹೇಳಲ್ಲ. ಒಂದು ವೇಳೆ ಸರ್ ಹೇಳೇಬೇಕು ನಿಮ್ಗೆ ಅಂತಂದರೆ, KM ಸುರೇಶ್ ಸರ್ ಅವ್ರದ್ದೊಂದು ಸಾಮಾನ್ಯ ಅಧ್ಯಯನ ಕನ್ನಡ ಅಂತ ಐತೆ. ಲಕ್ಷ್ಮೀ ಅಭಿರಾಮ್ ಅಂತ ಸಮಥಿಂಗ್ ಒಬ್ಬರು ಮೇಡಮ್ ಅವ್ರು ಕನ್ನಡ ಬರ್ತಾರೆ. ಮತ್ತು ಸಮಥಿಂಗ್ ಯಾರೋ ಕೆಲವೊಬ್ರು ಒಂದು ಒಳ್ಳೆ ಬುಕ್ ರೀ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಒಳ್ಳೆ ಬುಕ್ ತೊಗೊಂಡ್ರೆ ಸಾಕು. SDF ಹಿಡಿದಷ್ಟು ಟಫ್ ಬರಲ್ಲ, ಸಿಂಪಲ್ ಬರ್ತವೆ. ಕ್ವಶನ್ ಪೇಪರ್ ಕೊಟ್ಟು ನೋಡ್ರಿ, ಅಲ್ಲಿ ಅದ್ರದ್ದು ಕೊಟ್ಟಿನ ಡಿಸ್ಕ್ರಿಪ್ಷನಲ್ಲಿ ನೋಡ್ರಿ ನೀವು ಬೇಕಿದ್ರೆ. 35 ಕನ್ನಡದಲ್ಲಿ ಮಿನಿಮಮ್ ನೀವು 25 ಮಾಡಲೇಬೇಕು, ಕರ್ನಾಟಕದಿಂದ ಹುಟ್ಟಿ ಕನ್ನಡದಲ್ಲಿ ಹುಟ್ಟಿರುವುದರಿಂದ. ಈಗ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಕರ್ನಾಟಕ ಆ್ಯಂಡ್ ಕನ್ನಡಿಗಾಸ್ ಈಸ್ ಇಂಗ್ಲೀಷ್. ಸೊ ಜನರಲ್ ಇಂಗ್ಲೀಷ್ ನೋಡಿರಿ, ಇಲ್ಲಿ ಜನರಲ್ ಇಂಗ್ಲೀಷಿಗೆ 35 ಕ್ವಶನ್ಸ್ ಇರ್ತವೆ. ಎಲ್ಲ ನಮ್ಮ ಕರ್ನಾಟಕದ, ಅದರಲ್ಲಿ ವಿಶೇಷವಾಗಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ನಿಂದ ಈ ನಮ್ಮ ಕನ್ನಡ ಮೀಡಿಯಮು ರೂರಲ್ಲಿಂದ ಬಂದು ಹೆದಿ ಹೊಡ್ಕೊಳ್ಳೋ ಸಬ್ಜೆಕ್ಟ್ ಪಾರ್ಟ್ ಯಾವುದಪ್ಪ ಅಂದರೆ ಇಂಗ್ಲೀಷ. ಅದು ಬಂತಂದ್ರೆ ಆಯ್ತು ರೀ, ಜೈ ಅಂದ್ಬಿಡ್ತೀವಿ ನಾವು. ಇಲ್ಲಿ 35 ಕ್ವಶನ್ಸ್ ಇರ್ತಾವ. ನೀವೊಂದು 15 ಮಾಡಿದ್ರೆ ಜಾಬ್ ಕನ್ಫರ್ಮ್ ನಿಮ್ಗೆ. ಜಿ ಕೆ ಪೇಪರ್ದಾಗ ಎಷ್ಟು ಮಾಡಿದ್ರೆ ಸ್ಕೋರ್ ಆಗಲ್ರಿ, ಇಲ್ಲಿ ಸ್ಕೋರ್ ಮಾಡ್ಬೋದು. ಕನ್ನಡ ಆರಾಮ್ ಮಾಡ್ಬೋದಾ ಸರ್? ಇದು ಇಂಗ್ಲೀಷನ್ನ ಯಾವ ಬುಕ್ ಓದಬೇಕು? ಬುಕ್ ಓದಿರಿ ಇಂಗ್ಲೀಷ್ ಬರಲ್ಲ, ಜನರಲ್ ಇಂಗ್ಲೀಷ್ ಯಾವ ಬುಕ್ ಓದಿರಿ ಬರಲ್ಲ. ಮತ್ತು ಹೆಂಗೆ ಮಾಡಬೇಕು ಸರ್? ಸೊ ನೋಡಿರಿ, ನಾನು ಈ ನನ್ನ ಚಾನಲ್ದಾಗ ಒಂದು ಪ್ಲೇಲಿಸ್ಟ್ನಾಗ ಹೋಗ್ರಿ ನೀವು, ಜನರಲ್ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಅಂತ ನಾನೇ ಕ್ಲಾಸ್ ಸ್ಟಾರ್ಟ್ ಮಾಡೀನಿ ರೀ. PSI ಟ್ರಾನ್ಸ್ಲೇಷನ್ಗೆ ಗ್ರೂಪ್ಸಿಗೆ ಇರಲಿ ಅಂತ. ಬಟ್ ಎಲ್ಲ ಹೇಳ್ತಂತೆಲ್ಲ ಮಿನಿಮಮ್ ಇಂಗ್ಲೀಷ್ ಕಲ್ಕೊಳ್ರಿ, ಅದು ಇಂಗ್ಲೀಷ್ ಬಂದೇ ಬರ್ತದೆ. ಏನಿರ್ತದೆ ಸರ್ ನೋಡಿರಿ, ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಕಂಡುಹಿಡಿದಿರ್ತೈತೆ. ನಾವು ಕನ್ನಡದಾಗ ವ್ಯಂಜನಗಳಂತ ಕರಿತೀವಲ್ಲ, ಕನ್ನಡದಲ್ಲಿ ವರ್ಣಮಾಲೆಗಳಂತ ಕರಿತೀವಲ್ಲ, ಹಂಗೆ ಇಂಗ್ಲೀಷ್ನಾಗ ವರ್ಣಮಾಲೆಗಳು 26 ಅಕ್ಷರ ಅದಾವ, ಆಲ್ಫಾಬೆಟ್ಸ್ ಅಂತ ಕರಿತೀವಿ. ಅವಾಗ ಸ್ವರಗಳಂತ ಕರಿತೀವಿ, ಅಲ್ಲಿ ವೊವೆಲ್ಸ್ ಅಂತ ಕರೀತಾರೆ. ಇಲ್ಲಿ ವ್ಯಂಜನಗಳಂತ ಕರಿತೀವಿ, ಅಲ್ಲಿ ಕಾನ್ಸೋನೆಂಟ್ಸ್ ಅಂತ ಕರೀತಾರೆ. ಅವು ಬೇಸಿಕ್ಸ್ ಗೊತ್ತಾದ ಮೇಲೆ ನಾಮಪದ ಅಂದ್ರೇನು, ಕ್ರಿಯಾಪದ ಅಂದ್ರೇನು, ವಿಶೇಷಣ ಅಂದ್ರೇನು, ನೋಡ್ರಿ ನನ್ನ ಇಂಗ್ಲೀಷ್ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು 0 ಸ್ಟಾರ್ಟ್ ಮಾಡ್ರಿ. ನಿಮ್ಗೆ ಏನೇನು ಗೊತ್ತಿಲ್ಲ ಅಂತಂದ್ರೆ ಪೂರ್ತಿ ಹಳ್ಳಿ ಭಾಷೆದಾಗ ಯಾವುದೋ ಒಬ್ಬ ವ್ಯಕ್ತಿ ಕಲಿಯುವಂಗೆ ಆ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ ನಾನು, ನನ್ನ ಟೈಮ್ ಕೊಟ್ಟು. ಅವನ್ನ ನೋಡಿರಿ. ಅದು ಬರೀ ಅವಷ್ಟು ಸರಿ ಬೀಳಲ್ಲ, ಎಡಿಷ್ನಲ್ ಹೇಳೋಣಂತ ಸಪ್ರೇಟಾಗಿ. ಈಗ ಗ್ರೂಪ್ ಸಿಗೆ ಇಂಗ್ಲೀಷ್ಗಂತಲೇ ಫುಲ್ ಸ್ಟ್ರಾಟಜಿ ಹೇಳೋಣಂತ. ಸೊ ಅಷ್ಟು ಮಾಡಿರಿ, 0 ಸ್ಟಾರ್ಟ್ ಮಾಡಿರಿ. ಆಲ್ರೆಡಿ ಒಂದು ಹೇಳಿ ನೋಡಿರಿ, 10 ಸ್ಟೋರಿ ಅಂತ ಒಂದು, ಅದ್ರಾಗ ಒಂದು ಕ್ವಶನ್ ಬರ್ತಾರೆ. ಗ್ರೂಪ್ ಸಿಗೆ ಒಂದು ಕಂಪಲ್ಸರಿ ಒಂದು ಕ್ವಶನ್ ಬರ್ತದೆ, ಅದನ್ನು ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ. ಸೊ ಇದು 35ಕ್ಕೆ ಇಂಗ್ಲೀಷ್ ಆಯಿತು. ಇನ್ನು ಕಂಪ್ಯೂಟರ್ ರೀ, ಈ ಕಂಪ್ಯೂಟರ್ ನೋಡ್ರಿ
ಭಾಳ ಈಸಿಯಾಗಿ ಇದ್ರಾಗ ಸ್ಕೋರ್ ಮಾಡ್ಬೋದು ರೀ. ಹೆಂಗೆ ಸರ್ ಅಂತಂದರೆ ಏನಿಲ್ಲ ರೀ, ಕಂಪ್ಯೂಟರ್ದ ಕ್ವಶನ್ ಎಲ್ಲಿಂದ ಬರ್ತಾವ ಅಂತಂದ್ರೆ ಕಂಪ್ಯೂಟರ್ ಬಗ್ಗೆ ಇರುವಂಥ ಥಿಯರಿ ಕ್ವಶನ್ಸು. ಹೆಂಗೆ ಕಂಪ್ಯೂಟರ್ ಭಾಗಗಳು, ಇನ್ಪುಟ್ ಸಾಧನಗಳ್ಯಾವು, ಔಟ್ಪುಟ್ ಸಾಧನಗಳ್ಯಾವು, CPU ಯಾವು, ಇದೆಲ್ಲ ಬೇಸಿಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ ನಾವು. ಇದ್ರಾಗ ನಿಂದು ಕ್ವಶನ್ಸ್ ಬರ್ತಾವೆ. ಇದಾದ ಮೇಲೆ ಅದ್ರದ್ದು ಸಾಫ್ಟ್ವೇರ್, ಯಾವುದು ಸಾಫ್ಟ್ವೇರ್, MS ಆಫೀಸು, MS ವರ್ಡಲ್ಲಿ ಯಾವ ಕೀ ಯೂಸ್ ಮಾಡ್ತಾರೆ, MS ಎಕ್ಸೆಲ್, MS ಪವರ್ ಪಾಯಿಂಟ್, ನುಡಿ ಸಾಫ್ಟ್ವೇರ್, ನೆಟ್ವರ್ಕಿಂಗ್ ಮೇಲೆ ಲ್ಯಾನು ವ್ಯಾನ್. ಭಾಳ ಈಸಿ ರೀ. ಇದನ್ನು ನಾನು ಕಂಪ್ಯೂಟರ್ನ ಓದಿದರೆ ಸರ್ ನಿಮಗೆ ಈಸಿ ರೀ, ನಮಗೆ ಕಷ್ಟ. ಕೈಯಾಗ ಮೊಬೈಲ್ ಐತಲ್ರಿ, ನೀವು ಯೂಟ್ಯೂಬ್ನಾಗ ಒಂದು ಯುವರಾಜ್ ಮೇಧಾ ಅಂತ ಒಬ್ಬ ವ್ಯಕ್ತಿ ಅದಾರೆ, ಕಂಪ್ಯೂಟರ್ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೀವೇನಿಲ್ಲ ರೀ, ಬೇಸಿಕ್ಸ್ ನಿಮಗೆ ಏನೇನು ಕ್ವಶನ್ ಪೇಪರ್ದಾಗ ಕೇಳ್ಯಾರ ನೋಡ್ರಿ, ಇನ್ಪುಟ್ ಸಾಧನಗಳು ಎಲ್ಲ ಇನ್ಪುಟ್ ಸಾಧನಗಳು ಇಮ್ಯಾಜ್ಗೆ ಸಾತ್ ಬರ್ತಾವೆ. ಇವನ್ ನಾನು ಪ್ಲೇ ಲಿಸ್ಟ್ನಾಗ ಒಂದು ಕಂಪ್ಯೂಟರ್ ಅಂತ ಹೊಡೆದೆ, ಒಂದು ಯಾವುದೋ ಒಂದು ಕಾನ್ಸ್ಟೇಬಲ್ ಎಕ್ಸ್ಪ್ಲನೇಷನ್ ಮಾಡತ್ತೆ ಹೇಳಿ ನೋಡ್ರಿ ನಾನು. ಓಕೆ ಸರ್, ಏನನ್ನು ಓದ್ಬೇಕು ಸರ್? ನೋಡಿರಿ, ಕಂಪ್ಯೂಟ್ರಲ್ಲಿ ಒಂದು ಕನ್ನಡ ಬುಕ್ ಯಾವುದು ಅಂತಂದ್ರೆ ಕಂಪ್ಯೂಟರ್ ಸಾಕ್ಷರತೆ ಅಂತ ಬುಕ್ಗಳು ಸಿಗ್ತಾವೆ ರೀ. ಗುರುರಾಜ್ ಬುಲ್ಬುಲೆ ಸರ್ದೊಂದು ಬುಕ್ ಅದೇ. ಬಟ್ ಅದು ಆ ಬುಕ್ಕನ್ನು ಓದಿದ್ರೆ ನಾನು ಎಲ್ಲ ಕಂಪ್ಯೂಟರ್ ಎಂಟೈರ್ ಬರುತ್ತಂತ ನಾನು ಹೇಳಲ್ಲ. ಮಿನಿಮಮ್ ಬೇಸಿಕ್ಸ್ ಗೊತ್ತಾಗತ್ತೆ ಕನ್ನಡ ಮೀಡಿಯಮ್ದವರಿಗೆ. ಇನ್ನೂ ಬೆಸ್ಟ್ ಬುಕ್ ನಿಮಗೆ MS ಆಫೀಸ್ಗಳ ಬಗ್ಗೆ ಎಲ್ಲ ವರ್ಡ್ ಪವರ್ ಪಾಯಿಂಟ್ ಎಲ್ಲದರ ಬಗ್ಗೆ ಬೇಕು ಅಂತಂದ್ರೆ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಅಂತ ಬುಕ್ ಕೊಡ್ತಾರೆ ರೀ ಒಂದು. ಆ ಬುಕ್ ಇದ್ರೆ ಇನ್ನೂ ಬೆಟರ್ ರೀ ಸರ್. ಅದೂ ಸಿಗಲ್ಲ ಸರ್ ನಮಗೆ, ಮತ್ತು ನಮಗೆ ಎಲ್ಲಿ ತರಬೇಕು ಅಂತ ಕೇಳಿದ್ರೆ, ನಿಮ್ಗೆ ಇಂಗ್ಲೀಷ್ ಅರ್ಥ ಆಗ್ತಿತ್ತು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ರೀ ನಾನು. ಸೊ ಅಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತದೆ, ಕಂಪ್ಯೂಟರ್ ಅವೇರ್ನೆಸ್ ಅಂತದೆ, ಕಂಪ್ಯೂಟರ್ ಅವೇರ್ನೆಸ್ ಫಾರ್ ಬ್ಯಾಂಕ್ ಎಕ್ಸಾಮ್ಸ್ ಅಥವಾ ಅಂತದೆ. ಆ ಬುಕ್ಕಲ್ಲಿ ಓದಿದರೆ, ಆ ಬುಕ್ಕನ್ನು ತೊಗೊಂಡು ಓದಿದರೆ ಮ್ಯಾಕ್ಸಿಮಮ್ ಕವರ್ ಆಗ್ತಾವೆ ರೀ, ನಿಮಗೆಲ್ಲ ಕ್ವಶನ್ಸ್ ಕವರ್ ಆಗ್ತವೆ. ಸೊ ಯೂಟ್ಯೂಬ್ ವೀಡಿಯೋಗಳನ್ನು ನೋಡಿರಿ, ನೋಟ್ಸ್ ಮಾಡಿಕೊಡ್ರಿ. ಮೋಸ್ಟ್ ಈಸಿನ ಹಿಸ್ಟರಿ ಈ ಗ್ರೂಪ್ ಸಿ ಎಕ್ಸಾಮ್ ಸಂಬಂಧಪಟ್ಟಂಥವು ನೋಡಿರಿ. ಬುಕ್ಸ್ಗಳ ಹೆಸರು ಹೇಳಿದೆ, ಎಷ್ಟು ಬರ್ತಾವೆ ಅಂತ ಹೇಳಿದೆ. ಒಂದು ಬೆಸ್ಟ್ ಸ್ಟ್ರಾಟಜಿ ಹೇಳ್ತೀನಿ, ನೆನ್ಪಿಟ್ಕೊಳ್ರಿ. GK ಪೇಪರ್ದಾಗ 5-6 ಸಬ್ಜೆಕ್ಟ್ ಓದಿದ್ರೂ ಕೂಡ ಸ್ಕೋರ್ ಆಗಲ್ಲ ರೀ. ಆದರೆ ಕಮ್ಯುನಿಕೇಷನ್ ಪೇಪರ್ಗಳದಾಗ ಭಾಳ ಈಜಿ ಸ್ಕೋರ್ ಮಾಡ್ಬೋದು. ಭಾಳಷ್ಟು ಮಂದಿ ಇಲ್ಲೇ ಫೇಲ್ ಆಗ್ತಾರೆ. ಯಾಕೆ ಇಲ್ಲೇ ಫೇಲ್ ಆಗ್ತಾರೆ ಅಂದರೆ ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಕಂಪ್ಯೂಟರ್ ಬರಲ್ಲ, ಕನ್ನಡ ಒಂದೇ. ಕನ್ನಡ ಎಲ್ಲರಿಗೆ ಬರ್ತೈತೆ. ಎಲ್ಲರಿಗೆ ಬರೋದನ್ನು ನೀವು ಬಂದರೆ, ನೀವು ಮಾಡಿದರೆ ನಿಮ್ಗೆ ಸ್ಕೋರ್ ಆಗಲ್ಲ. ಸ್ಕೋರ್ ಆದರೆ ಕಾಂಪಿಟೇಷನ್ ಆಗಲ್ಲ. ಇಲ್ಲಿ ನೀವು ಕಾಂಪಿಟೇಷನ್ ಮೇಲೆ ಬರೋಕ್ಕಾಗಲ್ಲ. ಅದಕ್ಕೆ ಈ ಕಂಪ್ಯೂಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಕನ್ನಡದಾಗ ಬರ್ಕೊಡ್ರಿ. MS ವರ್ಡಲ್ಲಿ ಮ್ಯಾಲೆ ಕಾಣೋಕೆ ಏನು ಕರೀತಾರ, ಅದರ ಕೆಳಗೆ ಬರುವಂಥ ಮೆನುಗಳಿಗೆ ಏನು ಕರೀತಾರ, ಅಕ್ಷರಗಳನ್ನ ದೊಡ್ಡದು ಸಣ್ಣದು ಮಾಡೋದಕ್ಕೆ ಏನಂತ ಕರೀತಾರ, ಕಾಪಿ ಪೇಸ್ಟ್ ಮಾಡೋದಕ್ಕೆ ಯಾವನ್ನು ಬಳಸ್ತಾರ, ಕನ್ನಡದಾಗ ನಿಮ್ಮ ಸ್ವಂತ ಬರ್ಕೊಡ್ರಿ. ನೀವು ಕೃಷಿ ಮಾಡಿದ ಅನುಭವನೇ ಬೇರೆ ರೀ, ಬೇರೆ ರೆಡಿ ಮಾಡಿದ್ದು ವೇಸ್ಟ್. ಅದು ನೆಗೆಟಿವ್ ಮಾರ್ಕ್ಸ್ ಇರ್ತಾವ. ಮತ್ತು ಕಟ್ಟ ಪೇಸ್ಟ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಇರ್ತೈತೆ. ಸೊ ಭಾಳಷ್ಟು ಸಾರಿ ಕಾಂಪಿಟೇಷನ್ ಭಾಳ ಕಡಿಮೆ ಇರ್ತೈತೆ. ಯಾಕೆ ಭಾಳ ಕಡಿಮೆ ಇರುತ್ತೆ ಅಂದರೆ ಭಾಳಷ್ಟು ಜನಕ್ಕೆ ಇವು ಏನೋ ಜಾಬ್ ಅಂದ್ಕೊಂಡಿರ್ತಾರೆ. ನೆನ್ಪಿಟ್ಕೊಳ್ರಿ, ಒಬ್ಬ ಲೇಬರ್ ಇನ್ಸ್ಪೆಕ್ಟರ್ ಆದರೆ ಅಂದರೆ ನೆಕ್ಸ್ಟ್ ಪ್ರಮೋಷನ್ ನಿಮಗೆ ಈಕ್ವಲ್ ಟು ತಹಶೀಲ್ದಾರ್. ಒಬ್ಬ ಆಡಿಟರ್ ನೆಕ್ಸ್ಟ್ ಪ್ರಮೋಷನ್ ಡೈರೆಕ್ಟರ್, ಅಡಿಷನಲ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್. B ಗ್ರೇಡ್ ಪೋಸ್ಟ್ಗಳು ರೀ. ಒಬ್ಬ ಅಸಿಸ್ಟೆಂಟ್ ಅಕೌಂಟೆಂಟ್ ನೆಕ್ಸ್ಟ್ ಪ್ರಮೋಷನ್ ಅಕೌಂಟೆಂಟ್, ನೆಕ್ಸ್ಟ್ ಅಕೌಂಟ್ ಆಫೀಸರ್. ನೆಕ್ಸ್ಟ್ ಪ್ರಮೋಷನ್ 10 ವರ್ಷ ಅಲ್ಲ 15 ವರ್ಷಕ್ಕೆ ಆಡಿಟ್ ಆಫೀಸರ್ ರೀ. B ಗ್ರೇಡ್ ಪೋಸ್ಟು. KSRT ಡಿಪಾರ್ಟ್ಮೆಂಟ್ ಅಂದರೆ ನಂಬರ್ 1 ಡಿಪಾರ್ಟ್ಮೆಂಟ್. ಡೋಂಟ್ ನೆಗ್ಲೆಕ್ಟ್. ಆ್ಯಂಡ್ ನಾನು ಹೇಳಿದೆ ನಿಮಗೆ ಓದೋ ಸ್ಟ್ರಾಟಜಿ ಹೆಂಗೆ ಅಂತಂದ್ರೆ ನೋಡಿರಿ, ದಿನಕ್ಕೆ 12 ತಾಸು ಓದ್ಬೇಕು. ನೋ ಎಕ್ಸ್ಕ್ಯೂಸ್. ಸರ್ ನಾನು ವರ್ಕಿಂಗ್ ಎಂಪ್ಲಾಯ್ ಇದ್ದರೆ ಮಿನಿಮಮ್ ಒಂದು 5 ರಿಂದ 6 ತಾಸು ಓದಲೇಬೇಕು. ಸರ್ ನಾನು ಓದೋಕ್ಕಾಗಲ್ಲ, ಮೊಬೈಲ್ ಕಂಟ್ರೋಲ್ ಮಾಡಿರಿ, ಈ ವೇಸ್ಟ್ ಕೆಲಸಗಳನ್ನ ಕಂಟ್ರೋಲ್ ಮಾಡಿಕೊಡ್ರಿ. 100% ಆಗುತ್ತೆ. ದಿನಕ್ಕೆ 24 ತಾಸು ಇರ್ತದೆ. 24 ತಾಸಿನಾಗ 6 ತಾಸು ಮಲ್ಕೊಳ್ಳೋಕೆ ಸಾಕು. ಈ ವಯಸ್ಸಿನಾಗ 6 ತಾಸು, 18 ತಾಸು ಉಳಿತು. ಇನ್ನು 18 ತಾಸಲ್ಲಿ ಇನ್ನೂ 6 ತಾಸು ಊಟ ನಿದ್ದೆ ಎಲ್ಲದಕ್ಕೆ ಹೋಗಲಿ. ಇದೆಲ್ಲ ಓದೋಕ್ಕಂತ ಕುಂತವರಿಗೆ PUC ಇರ್ರಿ, ಡಿಗ್ರಿ ಇರ್ರಿ, ಹೈಸ್ಕೂಲ್ ಇರ್ರಿ, ನೀವು ಮಿಕ್ಕಿದ 12 ತಾಸು ಸಿಗುತ್ತಲ್ಲ, ಒಂದೊಂದು ಸಬ್ಜೆಕ್ಟನ್ನ 3 ತಾಸು ಕುಂತ್ಕೊಂಡ್ಬಿಡ್ರಿ. ಒಂದೇ ಸಬ್ಜೆಕ್ಟ್ನ ಫುಲ್ ಡೇ ಓದೋಕ್ಕೆ ಹೋಗ್ಬೇಡ್ರಿ. ಇತಿಹಾಸ 3 ತಾಸು, ಜಿಯೋಗ್ರಫಿ 3 ತಾಸು, ಹಿಂಗೆ 4 ಸಬ್ಜೆಕ್ಟ್ನ ಒಂದೇ ಸಾರಿಗೆ ಓದಿರಿ ಅಂತಂದ್ರೆ 4 ಸಬ್ಜೆಕ್ಟ್ ಒಂದೇ ಸಾರಿಗೆ ಹೋಗ್ತಾವೆ. ಒಂದೇ ಸಬ್ಜೆಕ್ಟನ್ನು ಒಂದು ದಿನ ಓದಿರಿ ಅಂತಂದ್ರೆ 8 ದಿನ ಓದಿದ ಮೇಲೆ ಈ ಸಬ್ಜೆಕ್ಟ್ ಮರ್ತು ಬಿಡ್ತೈತೆ. ಸರ್ ನೋಟ್ಸ್ ಮಾಡ್ಕೊಳ್ಬೇಕಾ? ನೋಟ್ಸ್ ಮಾಡ್ಕೊಂಡ್ರೆ ಏನಂತ ನೋಟ್ಸ್ ಮಾಡ್ಕೊತೀರಿ ಹೇಳ್ರಿ? ನಿಮಗೆ ಇಂಪಾರ್ಟೆಂಟ್ ಇರೋದು ನೋಟ್ಸ್ ಮಾಡ್ಕೊತೀರಿ. ನಿಮಗೆ ಇಂಪಾರ್ಟೆಂಟ್ ಇರೋದು ನೋಟ್ಸ್ ಮಾಡ್ಕೊಳ್ತೀರಿ ಹೊರತಾಗಿ ಎಕ್ಸಾಮ್ದಾಗ ಕೇಳೋದು ನೋಟ್ಸ್ ಮಾಡ್ಕೊಳ್ಳಲ್ಲ.
ಎಕ್ಸಾಮ್ದಾಗ ಕೇಳೋದು ಯಾವುದು ಇರ್ತೈತೆ ಅವ್ರಿಗೆ ಇಂಪಾರ್ಟೆಂಟ್ ಅನ್ನೋದು ಇರ್ತೈತೆ. ಸೊ ನೋಟ್ಸ್ ಮಾಡ್ಕೊಳ್ಳೋದು SSLC PUC ಡಿಗ್ರಿ PGಗೆ ಮಾತ್ರ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದು ಮೇನ್ಸ್ KS IAS ಮೇನ್ಸ್ಗೆ ಮಾತ್ರ, MCQಗೆ ಬ್ಯಾಡ್ರಿ. ಸೊ ಇಷ್ಟು ಫಾಲೋ ಮಾಡಿರಿ ನೀವು. ಮತ್ತು ಆ್ಯಂಡ್ ಲಾಸ್ಟ್ಲಿ ನಿಮ್ಗೊಂದು ರಿಕ್ವೆಸ್ಟ್ ಹೇಳ್ತೀನಿ, ಎಲ್ಲ ಪೋಸ್ಟ್ಗಳಲ್ಲಿ ಜಾಸ್ತಿ ಯಾರಿಗೆ ಅದಾವ ಅಂತಂದ್ರೆ ಕಾಮರ್ಸ್ದವ್ರಿಗೆ ಅದಾವ ರೀ. BCom PUC ಕಾಮರ್ಸ್ದವರಿಗೆ ಮತ್ತು BBMದವರಿಗೆ, ಮತ್ತು ಸೆಕೆಂಡ್ ಹೈಯೆಸ್ಟ್ ಯಾರಿಗೆ ಅದಾವಪ್ಪ ಅಂತಂದ್ರೆ ಇವನ್ ಫಸ್ಟ್ ಹೈಯೆಸ್ಟ್ ಇರ್ಬೋದು B.Ed ಮಾಡಿದವರಿಗೆ. ನಿಮ್ಮಿಬ್ಬರಿಗೆ ಕುರಿತು ಒಂದು 4 ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ರಿ. ನಾವೆಲ್ಲರೂ BCom ಮಾಡಿದವರು ಇವಾಗ PUC ಕಾಮರ್ಸ್ ಓದಕತ್ತವರು, BCom ಓದಕತ್ತವರು, MCom ಓದಕತ್ತವರು ಮೋರ್ ದೆನ್ 50% ಜನ. ಇವನ್ ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟು, ನಾನೊಬ್ಬ ಕಾಮರ್ಸ್ ಮಾಸ್ಟರ್ ಡಿಗ್ರಿ ಮಾಡಿದವನು, ಏನೆಲ್ಲ ಮಾಡಿದವನು, ಮತ್ತು ಟಾಪರು ಕೂಡ. ಹಾಗೆ ಹೇಳ್ತೀನಿ ನಿಮಗೆ, ಕಾಮರ್ಸ್ದವರಿಗೆ ಕಾಮನ್ ಸೆನ್ಸ್ ಭಾಳ ಕಡಿಮೆ. ಏನು ಸರ್ ಹಂಗಂತೀರಿ ನೀವು ಅಂತಂದರೆ, ಕಾಮನ್ ಸೆನ್ಸ್ ಅಂತಂದರೆ ಈ ಜನರಲ್ ನಾಲೆಜ್ ಕಡಿಮೆ, ಭಾಳ ಕಡಿಮೆ. ಏನು ಯಾಕೆ ಕಾಮರ್ಸ್ ಮಾಡಿರ್ತಾರೆ ಅವರು ಅಂತಂತಂದ್ರೆ, ಬ್ಯಾಂಕಿನಾಗ ಜಾಬ್ ಸಿಗ್ತವೆ, ಕಂಪ್ನಿದಾಗ ಜಾಬ್ ಸಿಗ್ತವೆ, ಚಾರ್ಟೆಡ್ ಅಕೌಂಟೆಂಟ್ ಅಂತ. ವೆರಿ ಬ್ಯಾಡ್ಲಿ ಯಾವ ಬ್ಯಾಂಕಲ್ಲಿ ಕೂಡ BCom ಡಿಗ್ರಿ ಬೇಕಂತ ಕೇಳೇ ಇಲ್ಲ, ಎನಿ ಡಿಗ್ರಿ ಅಂತ ಕೇಳಿದ್ದಾರೆ. ಯಾವ ಕಂಪ್ನಿಯಲ್ಲಿ ಕೂಡ ಪ್ರೈವೇಟ್ ಜಾಬ್ ಅದ ಕೇಳದೆ ಬೇಡ ಮಾತಾಡೋದು. ಇನ್ನು ಚಾರ್ಟೆಡ್ ಅಕೌಂಟೆಂಟ್ ಅನ್ನೋದು ಒಂದು ಜಾಬ್ ಅಲ್ಲ. ದಟ್ ಈಸ್ ನಾಟ್ ಎ ಜಾಬ್, ದಟ್ ಈಸ್ ಎ ಪ್ರೊಫೆಷನ್ ಲೈಕ್ ಎ ಡಾಕ್ಟರ್, ಅಡ್ವೊಕೇಟ್. ಸೊ 3 ಮಾಡಲ್ಲ. ಕೊನೆಗೆ ಏನು ಮಾಡ್ತಾರಪ್ಪ ಅಂದರೆ ಯಾವುದೋ ಒಂದು ಫೈನಾನ್ಸಲ್ಲಿ ಕೆಲಸ ಮಾಡಿದೆ. ಲೈಫು ಹೆಂಗೆ ಬೇಕಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಮರ್ಸ್ ಮಾಡಿದ್ರಿ ಅಂತಂದರೆ ನಿಮ್ಗೆ 2 ಚಾಯ್ಸ್ ಇದ್ದಂಗೆ. ಈಗ ನೋಡಿರಿ, ನೀವು ಜನರಲ್ ಡಿಗ್ರಿ ಮಾಡಿ FD ಆಗಿ ಹಾಕ್ಬೋದು, BA ಮಾಡಿದವನು FD ಆಗಿ ಹಾಕ್ಬೋದು, ನೀವು FD ಆಗಿ ಹಾಕ್ಬೋದು. ಅದೇ ಆಡಿಟರ್ ಪೋಸ್ಟಿಗೆ ಹಾಕೋಕ್ಕಾಗಲ್ಲ BA ಮಾಡಿದವ. ನಿಮ್ಗೊಂದು ಎಕ್ಸ್ಟ್ರಾ ಸಿಕ್ಕಂಗೆ ಅಷ್ಟೇ, ಅಪಾರ್ಚುನಿಟಿ ಸಿಕ್ಕಂಗೆ. ವ್ಯಾಲ್ಯೂ ಏನಿಲ್ಲ. ನೀನು ಯಾವ PhD ಕೋರ್ಸ್ ಮಾಡಿದರೂ ಕೂಡ ವ್ಯಾಲ್ಯೂ ಅದನ್ನು ನೀನು ಉಳಿಸ್ಕೋಬೇಕು ಹೊರತಾಗಿ ಅದು ವ್ಯಾಲ್ಯೂ ಅದಕ್ಕೆ ಬರಲ್ಲ. ಸೊ ಹಾಗಾಗಿ ಒಳ್ಳೆ ಅಪಾರ್ಚುನಿಟಿ ಇದೆ. ಅದರಲ್ಲಿ ವಿಶೇಷವಾಗಿ ಹೇಳ್ತೀನಿ ನೋಡ್ರಿ, ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವ್ರಿಗಂತೂ ಇದರಷ್ಟು ಪೋಸ್ಟ್ ಮುಂದೆ ಹಿಂದೆ ಯಾವತ್ತೂ ಬಿಟ್ಟಿಲ್ಲರಿ, ಯಾವತ್ತೂ ಬಿಡಲ್ರಿ ಮುಂದೆ. ಆ ಅಸಿಸ್ಟೆಂಟ್ ಅಕೌಂಟೆಂಟ್ ಪೋಸ್ಟ್ KSR ಡಿಪಾರ್ಟ್ಮೆಂಟಲ್ಲಿ 72 ಪೋಸ್ಟ್ BCom ಮೇಲೇ ಅದಾವೆ. ನೀವೇನಾದರೂ ಈ ಸಾರಿಗಿನ ಓದಲಿಲ್ಲ, ಅಪ್ಲಿಕೇಶನ್ ಆಗಿ ನೀವು ಮಾಡ್ಕೊಳ್ಳಿಲ್ಲ ಅಂತಂದರೆ BCom ಮೇಲೇ ಪೋಸ್ಟ್ ಮುಂದೆ ಯಾವತ್ತೂ ಇಷ್ಟು ಪೋಸ್ಟ್ ಬಿಡಲ್ಲ. ನಿಮ್ಮಂಥ ನತದೃಷ್ಟಿ ಯಾರೂ ಇಲ್ಲ. ಈಗ ಹೇಳಿದ್ನೆಲ್ಲ ಬುಕ್ಸನ್ನು ತಗೊಳ್ರಿ, ನೋಡಿರಿ. ನೀವು ಲೈಫನ್ನು ನಿಮ್ಮ ಇಷ್ಟಪಟ್ಟಂಗೆ ಬದುಕಬೇಕ್ರಿ, ಹೆಂಗೆ ಬೇಕಂಗಲ್ಲ. BCom ಮುಗಿಸ್ತೀರಿ, MCom ಮುಗಿಸ್ತೀರಿ, ಹೋಗ್ತೀರಿ, ಆಯ್ತೆಲ್ಲ ಸುಮ್ಮನೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಸೇರ್ತೀರಿ. ಸರ್ ಗೆಸ್ಟ್ ಫ್ಯಾಕಲ್ಟಿ ಮಾಡತ್ತಪ್ಪ, ಲಾಕ್ಡೌನ್ದಾಗ ನೀವು ಅನುಭವಿಸಿಲ್ಲೇನ್ರಿ? ಏನು ಅನುಭವಿಸಿದ್ರಿ ಅಪ್ಪ ಆ ಜೀವನನ? ಇದಕ್ಕೋಸ್ಕರನ ನಿಮ್ಮಪ್ಪ ನಿಮ್ಮಮ್ಮ ನಿಮಗೆ ಕಳಿಸಿದ್ದು. ನೀವೆಲ್ಲಿ ದೊಡ್ಡದಾಗಿ ಅವಾಗ BA ಆರ್ಟ್ಸ್ ಮಾಡಿದವ್ರಿಗೆ ಹೇಳ್ತಿದ್ರಿ ನಾವು ಕಾಮರ್ಸ್ ಮಾಡಿದ್ದೀವಿ, ನಾವು MCom ಮಾಡಿದ್ದೀವಿ ಅಂತ. ಇಲ್ಲಿ ನೋಡಿದರೆ ಯಾವುದೋ ಕಾಲೇಜಿನಾಗ 5,000, 6,000, 8,000. ಮತ್ತು ಅದನ್ನು ಬಿಡ್ತೀರಿ, ನಮ್ಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ನಿನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲಪ್ಪ. ನಿಮ್ಮಪ್ಪ ನಿಮ್ಮವ್ವ ಕಳಿಸ್ಯಾರಲ್ಲ, ಅಲ್ಲಿ ತಂಗಿದಾರ ದೊಡ್ಡರಾಗ್ಯಾರ, ತಂಗಿದಾರ ಓದಕತ್ತಾರ, ಮದುವೆ ಮಾಡ್ಬೇಕು ಅವ್ರಿಗೆ ಬೇಡ ದುಡ್ಡು. ಹೊಟ್ಟೆ ಪಾಡಿಗಾದ್ರೆ ಬೇಕಲ್ಲ ದುಡ್ಡು. ಅವೆಲ್ಲ ಭಾಷಣ ಕಥೆಗಳು ಬೇಡ. ಭಾಷಣ ಕಥೆಗಳು ಹೊಟ್ಟೆ ತುಂಬಿಸಲ್ಲ, ಕೇಳಕ್ಕೆ ಚಂದ ಅನ್ನಿಸ್ತವ. ಅದಕ್ಕೆ ಒಳ್ಳೆ ಅವಕಾಶಗಳದ BCom ಕಾಮರ್ಸ್ನವರಿಗೆ. ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್, ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ನಿಮಗೆ ಇಂಗ್ಲೀಷ್ ಕಷ್ಟ ಆದರೂ ಕೂಡ ಕ್ಲಾಸ್ಗಳನ್ನು ನೋಡಿರಿ, ಇಂಗ್ಲೀಷ್ ಕಲ್ಕೊಳ್ರಿ. ಒಂದು ದಿನ 1 ಅವರ್ ಇಂಗ್ಲೀಷಿಗೆ ಕೊಡ್ರಿ. ಕಂಪ್ಯೂಟರ್ ಮಾಡ್ತೀರಿ ನೀವು, ಎಲ್ಲ ಕಂಪ್ಯೂಟರ್ ಬರ್ತೈತೆ. ಇನ್ನು B.Ed ಮಾಡಿದವರಿಗೆ, ದ ಮೋಸ್ಟ್ ಅನ್ಫಾರ್ಚುನೇಟ್ ಗ್ರ್ಯಾಜುಯೇಟ್ಸ್ ಆಫ್ ಅವರ್ ಸ್ಟೇಟ್ ಅಂದರೆ ಈ B.Ed ಮಾಡಿದವರು. ಏನು ಸರ್ ಹಿಂಗೆ ಮಾತಾಡ್ತೀರಿ ನೀವು ಅಂತಂದ್ರೆ, ನೋಡಿರಿ B.Ed ಮಾಡ್ತಾರೆ ರೀ. B.Ed ಮಾಡ್ಕೊಂಡು ಅವ್ರ ಲೈಫನ್ನು ಒಂಥರ ಅಲ್ಲಿಗೇ ರಿಸ್ಟ್ರಕ್ಷನ್ ಮಾಡ್ಕೋತಾರೆ. ಹೆಂಗೆ ಅಂದ್ರೆ ಅವ್ರು B.Ed ಮಾಡ್ಯಾರ ಅಂತಂದ್ರೆ ಅವ್ರ ತಲೆಗಿರೋದು ಒಂದೇ, ನಾವು TET ಬರಿಬೇಕು, ಟೀಚರ್ ಆಗಬೇಕು. ಅವ್ರ ತಲೆಗಿರೋದು ಅಂದರೆ TET ಟೀಚರ್. ಅವ್ರು ಹೆಂಗೆ ಹೇಳ್ತಾರೆ, ನಮ್ಮ ಪೋಸ್ಟ್ ಬಿಟ್ಟಿಲ್ರಿ ಅಂತ. ಅವ್ರ ಪೋಸ್ಟ್ ಯಾವುದಪ್ಪ ಅಂದರೆ ಟೀಚರ್ ಪೋಸ್ಟ್, 6 to 8 ಮತ್ತು ಹೈಸ್ಕೂಲ್ ಟೀಚರ್. ಬರ್ದಾರೇನ್ರಿ ನಿಮ್ಗೆ ಯಾಕೆ FDA ಹಾಕ್ಬೇಡ ಅಂತ ಬರ್ದಾರೇನು? ಹಾಸ್ಟೆಲ್ ವಾರ್ಡನ್ ಹಾಕ್ಬೇಡ ಅಂತ ಬರ್ದಾರೇನು? B.Ed ಕೇಳ್ಯಾರಲ್ಲ, FDA ಕೂಡ B.Ed ಕೇಳ್ಯಾರ, ಡಿಗ್ರಿ ಕೇಳ್ಯಾರಲ್ಲ, ಹಾಕಲ್ಲ ಅವರು. ಟೆಟ್ ಪಾಸ್ ಆಗ್ತಾರೆ. ಒಂದು ನೆನ್ಪಿಟ್ಕೊಳ್ರಿ, ನಿಮ್ಮಷ್ಟು ಹಾರ್ಡ್ ವರ್ಕರ್, ನಿಮ್ಮಷ್ಟು ಇಂಟೆಲಿಜೆಂಟ್ ಯಾವುದೂ ಇಲ್ಲರಿ. ನಾನು ಇಷ್ಟೆಲ್ಲ ಜಾಬ್ ತೊಗೊಂಡಿನಿ ಅಂತಂದ್ರೆ ನೀವು B.Ed ಮಾಡಿದ್ರಷ್ಟು ಇಂಟೆಲಿಜೆಂಟ್ ಇಲ್ಲ ನಾನು, D.Ed ಮಾಡಿದ್ರಷ್ಟು ಇಂಟೆಲಿಜೆಂಟ್ ಇಲ್ಲ ನಾನು. ಒಬ್ಬ KS ಅಧಿಕಾರಿ KS ಎಕ್ಸಾಮ್ ಈಸಿ ಪಾಸ್ ಆಗ್ಬೋದು ರೀ. TET ಪಾಸಾಗಿ 6 to 8 ಟೀಚರ್ ಪಾಸ್ ಆಗೋದು ಭಾಳ ಕಷ್ಟ ರೀ. ಸುಮ್ಮನೆ ಒದ್ದಾಡ್ತಾರೆ ಅದ್ರಾಗ.
ಬಿಟ್ಟಾರೆ ನೋಡ್ರಿ. ಇವಾಗ ಹಾಸ್ಟೆಲ್ ವಾರ್ಡನ್ ಅಪ್ಲಿಕೇಶನ್ ಹಾಕಿರಲ್ಲ, ಯಾವ ಸೈಕಾಲಜಿ ಕೇಳಲ್ಲ, ನಿಮ್ಮ ಸ್ಪೆಷಲ್ ಮೆಥಡೇ ಕೇಳಲ್ಲ, ಎಲ್ಲ ಸೇಮ. GK ಪೇಪರ್, ಈಗ SDFD ಹಾಕಿರಲ್ಲ ಅದೇ GK ಪೇಪರ್, ಕಮ್ಯುನಿಕೇಷನ್ ಅದೇ ಕನ್ನಡ ಪೇಪರ್ ಮಾಡಿಕೊಡ್ರಿ. ಇವಾಗ ಸರ್ ನಾನು ಟೀಚರಾ ಆಗಬೇಕು, ಆಗ್ರಿ, ಹಾಸ್ಟೆಲ್ ವಾರ್ಡನ್ ಆಗ್ರಿ. ವಿದ್ಯಾದಾನದ ಜೊತೆಗೆ ಅನ್ನದಾನ ಮಾಡ್ತೀರಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಲೈಫ್ ನೋಡ್ರಿ ಭಾಳ ಸುಂದರವಾಗೈತ್ರಿ ಲೈಫ್. ಅದನ್ನು ಈ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ ಅದನ್ನು. ಅದಕ್ಕೆ ಹೇಳಕತ್ತೀನಿ, B.Ed ಮಾಡಿಕೊಂಡು ಡೋಂಟ್ ವೇಸ್ಟ್ ಯುವರ್ ಲೈಫ್. ಭಾಳ ಸರಿ ಎಲ್ಲೋ ಪೇಪರ್ದಾಗ ನೋಡ್ತಿರ್ತೀವಿ ನಾವು, ಅತಿಥಿ ಉಪನ್ಯಾಸಕ ತರಕಾರಿ ಮಾರಿದ ಅದ್ರಾಗ ಏನ್ರಿ ಮಾಡ್ಕೊಂಡು ತಿನ್ನೋದ್ರಾಗ ಏನದ ಹೇಳಿದ್ರನ್ನ ಅವ್ರೇನು ಮಾಡ್ಕೋಬೇಕಾಗಿತ್ತು? ತಪ್ಪು ನಿಮ್ದಲ್ವಾ? ಸುಮ್ಮನೆ ಅದು ಅಲ್ಲಿರ್ತೈತೆ. ಅದನ್ನು ಆ್ಯಕ್ಚುಲಿ B.Ed ಕಲಿಯುವಾಗಲೇ ಆ ಒಂದು ಮರ್ತತೆ ಏನೇನೋ ತತ್ವ ಸಿದ್ಧಾಂತಗಳು ಪಾಲನೆ ಮಾಡೋಣ, ಅದ್ರ ಜೊತೆಗೆ ನಮ್ಮ ಜೀವನ ನೋಡ್ಕೊಳ್ಳೋಣ ರೀ. ಅದಕ್ಕೆ ಈ ಅವಕಾಶ ಐತಿ, ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಇಲ್ಲಿ ಯಾವ ಸೈಕಾಲಜಿ ಇಲ್ಲ, ಏನಿಲ್ಲ. ಏನು ಹೇಳಿದ್ನಲ್ಲ ಎಲ್ಲ ಅವೇ ಇರ್ತವೆ. ಸೊ B.Ed ಮಾಡಿದವರು, ಈ ಕಾಮರ್ಸ್ ಮಾಡಿದವರಿಗೆ ಬೆಸ್ಟ್ ಸೂಟೇಬಲ್ ಪೋಸ್ಟ್ಗಳಿವು. ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥದ್ದನ್ನು ಮುಂದೆ ನೋಡೋ ಒಂದು ವಿಡಿಯೋ ಮಾಡ್ತೀನಿ. ಸೊ ಇಷ್ಟೆಲ್ಲ ಹೇಳಿದ್ನೆಲ್ಲ ಯೂಸ್ ಅನಿಸಿತು ಅಂತಂತಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಅವಶ್ಯಕತೆ ಇದ್ದವರಿಗೆ ಅದನ್ನು ಶೇರ್ ಮಾಡಿಕೊಡ್ರಿ. ನೀವು ಬೇರೆ ಬೇರೆ ಎಕ್ಸಾಮ್ಗೆ ಸಂಬಂಧಪಟ್ಟಂಥದ್ದು ಏನೇ ಮಾಹಿತಿ ಇದ್ದರೂ ಕೂಡ ನೀನು ಪ್ಲೇಲಿಸ್ಟ್ನಾಗ ಒಂದು ಸರಿ ಹೋಗಿ ನೋಡಿರಿ, ಎಲ್ಲ ಇನ್ಫಾರ್ಮೇಷನ್ ಸಿಗ್ತೈತೆ. ಸೊ ಸಕ್ಸಸ್ ನಿಮ್ಮದಾಗಲಿ. ಯಾವುದೇ ಕಾರಣಕ್ಕೆ ಆರಂಭ ಶೂರರಾಗಕ್ಕೆ ಹೋಗಬೇಡ್ರಿ. ಈಗ ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಿದ್ರಿ, ಸುಮ್ಮನೆ ಕುಂತು ಬಿಟ್ಟಿರಿ, ಹಂಗಾಗೋದು ಬೇಡ. ಟಿಕೆಟ್ ಬಿಟ್ಟಾಗ ಓದೋದು ಸ್ಟಾರ್ಟ್ ಮಾಡೋದು ಬೇಡ. ಒಂದು 3-4 ಮಂತ್ಸ್ ರೀ, ಎಲ್ಲ ಬಿಟ್ಟುಬಿಡ್ರಿ ನೀವು. ಲೈಫ್ ಟೈಮ್ ರೀ, ನಿಮಗೆ 60 ಏಜ್ ಆಗೋ ತನಕ ಜಾಬ್ ಇರ್ತೈತೆ. ಪ್ರತಿ ವರ್ಷ ಇನ್ಕ್ರಿಮೆಂಟ್, ಪ್ರತಿ ವರ್ಷ ಪ್ರಮೋಷನ್. ಗೌರ್ಮೆಂಟ್ ಜಾಬ್ ಅಂತಂತಂದ್ರೆ ಸುತ್ತಮುತ್ತ ಮರ್ಯಾದೆ ಅಂಥದ್ದು. ಥಿಂಕ್ ಆನ್ ಇಟ್ ಯಾರ್. ಸೊ ಆತ್ಮೀಯ ಸೋದರ ಸೋದರಿಯರೇ, ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಆಲ್ವೇಸ್ ಇನ್ ಎ ಸ್ಟಡಿ. ಥ್ಯಾಂಕ್ ಯು.